ಏನು, ಭೂಮಿ ಯಾವ ಆಕಾರದಲ್ಲಿ ಅದ ಅನ್ನಂಗೆ. ಸ್ವಲ್ಪ ಅಬ್ಸರ್ವೇಷನ್ ಮಾಡಲಿ, ಏನು ಹೇಳಕತ್ತೀನಿ ಅನ್ನೋದ್ರ ಬಗ್ಗೆ ತಿಳಿತದೆ. ಇದು ಈ ರೀತಿ, ಇದು ಕೋನ್ ಐಸ್ ಕ್ರೀಮ್ ಇದ್ದಂಗೆ ಅದ ರೀ ಸರ್. ಇದಕ್ಕೆ ನಾವು ಈ ರೀತಿ ಅನ್ನೋದಂದ್ರೆ ಭಾಗ ಮಾಡ್ಕೊಳ್ಳೋಣ. ಭೂಮಿಯ ಭಾಗ ಒಂದನೇದ್ದು ಕ್ರಸ್ಟ್, ಎರಡನೆಯದ್ದು ಮ್ಯಾಂಟಲ್, ಮೂರನೆಯದ್ದು ಕೋರ್ ಅಂದರೆ ಏನು, ಗರ್ಭ. ಇನ್ನು ಇವಕ್ಕೆ ಕನ್ನಡದಾಗ ಏನೇನಂತಾರ, ಭೂಕವಚ ಅಂತಾರ, ಭೂಕವಚ. ಎರಡನೆಯದ್ದು ಭೂಪದರು ಅಂತಾರ. ಇದಕ್ಕೆ ಭೂಗರ್ಭ ಅಂಥೇಳಿ ಕರಿತೀವಿ ನಾವು, ಭೂಗರ್ಭ. ಇಷ್ಟು ಮೊದಲು ಈ 3 ಪದಗಳನ್ನು ಕರೆಕ್ಟ್ ಗೊತ್ತಿರಬೇಕು ಸರ. ಇವು 3 ಭಾಗ ಮಾಡ್ಕೊಂಡಿವಂದ್ರೆ ಈ ಕಡೆ ಕ್ರಸ್ಟ್ ಅನ್ನುವ ಪದ ಅದಲ್ಲ, ಇದರೊಳಗೆ 2 ಪದರ ಎಲ್ಲಕ್ಕಿಂತ ಮ್ಯಾಗ ಅದ ನೋಡಿ, SIAL, ಸಿಯಾಲ್ ಅಂದ್ರೆ ಪೂರ್ಣ ಮೀಲಿನ ಭಾಗ. ಇದು 3ನೇದು, ಇದು ನಡುವಿಂದ ಇದು ಬೇಡ, ಇದು ಸಪ್ರೇಟ್ ಮಾಡುವಂಥ ಒಂದು ಲೇಯರ್ ಇರ್ತದೆ ಇದರ ಮಧ್ಯದಲ್ಲಿ ಅಂದಂಗೆ. ಅದಕ್ಕೆ ಏನಂದ್ರೆ ನಾ ಹೇಳ್ತೀನಿ ಕಾನ್ರಾಡ್ ಅಂಥೇಳಿ, ಇದನ್ನು ಸೀಮಾ ಅಂಥೇಳಿ ಎಷ್ಟು ನೆನಪಿಟ್ಕೋರಿ. ಈ ಚಿತ್ರ ನೆನಪಿ ಬರ್ಬೇಕ್ರಿ, ಈ ಚಾಪ್ಟರ್ ಬರಬೇಕು ಅಂದ್ರೆ. ಸಿಯಾಲ ಅಂದ್ರೆ ಏನು ಅಂದ್ರೆ ಕೆಮಿಸ್ಟ್ರಿ ಟಚ್ ಕೊಡ್ರಿ. SI ಅಂದ್ರೆ ಸಿಲಿಕಾನ್, AL ಅಂದ್ರೆ ಅಲ್ಯೂಮಿನಿಯಂ, ಸಿಲಿಕಾನ್ ಪ್ಲಸ್ ಅಲ್ಯೂಮಿನಿಯಮ್ಮ, ಸಿಲಿಕಾನ್ ಪ್ಲಸ್ ಅಲ್ಯೂಮಿನಿಯಂ ಎರಡೂ ಕೂಡಿ ಸಿಯಾಲ್ ಆಗ್ತದೆ, ಅಲ್ಯೂಮಿನಿಯಂ. ಇದು ಏನಂದ್ರೆ ಸಿಲಿಕಾನ್ ಪ್ಲಸ್ ಮ್ಯಾಗ್ನೀಷಿಯಂ, ಸಿಲಿಕಾನ್ ಆ್ಯಂಡ್ ಮ್ಯಾಗ್ನೀಷಿಯಂ ಎರಡೂ ಕೂಡಿ ಏನಾಗ್ತವ ಅಂದ್ರೆ ಸೀಮಾ ಅಂಥೇಳಿ ಆಗ್ತದೆ. ಇನ್ನು ಮತ್ತೇನೇನದಂದ್ರೆ ಇಲ್ಲಿ ಪೂರ್ಣ ಆಳಕ್ಕೆ ಬಂದರೆ NiFe ಅಂಥೇಳಿ ಅದ. Ni ಅಂದ್ರೆ ನಿಕ್ಕಲ್, Fe ಅಂದ್ರೆ ಫೆರಸ್ ಅಂದ್ರೆ ಕಬ್ಬಿಣ. ಇದು ವಾರ್ಡ್ Fe ಅಂದ್ರೆ. ಈ ಕಡೆ ಭಾಗ ಯಾವ್ಯಾವ ಎಲ್ಲೆಲ್ಲ ಅದಾವ ಅನ್ನೋದ್ರ ಬಗ್ಗೆ ನಮಗೊಂದು ಐಡಿಯಾ ಬಂತು. ಏನು, ಸಿಯಾಲ ಸೀಮಾ ಎರಡೂ ಭೂಕವಚದ ಭಾಗಗಳೇ ಅದಾವ. ಹಾಗಾದರೆ ಭೂಗರ್ಭದಲ್ಲಿ ನಿಫೆ ಅನ್ನೋದು ಬರ್ತದೆ. ನಿಫೆ ಎಲ್ಲಿ ಕಂಡು ಬರುತ್ತದೆ, ಭೂಗರ್ಭದಲ್ಲಿ ಕಂಡು ಬರುತ್ತದೆ. ಇಷ್ಟೇ ವರ್ಡ್ ರೀ ಅಲ್ಲಿ ಎಕ್ಸಾಮ್ದಾಗ. ಇನ್ನು ಮತ್ತೆ ಏನೇನು ಗೊತ್ತಿರಬೇಕು ಸರ, ಇಲ್ಲೊಂದು ವರ್ಡ್ ಅದ ನೋಡಿ. ಸಿಯಾಲ ಎನ್ನುವುದು ಸೀಮಾ ಎನ್ನುವುದು ಎರಡು ಥರದ ವಿಶೇಷತೆಗಳು ಏನೇನದಾವ ಅಂದ್ರೆ, ಈ ಸಿಯಾಲ ಎನ್ನುವುದು ಒಂದು ಭೂ ಅಂದ್ರೆ ಈಗ ಲ್ಯಾಂಡದ ಭಾಗದ ಕೆಳಗ ಒಂದು ಸಾಗರದ ಭಾಗದ ಅಂದ್ರೆ 2 ಭಾಗ ಮಾಡ್ತೇವೆ, ಒಂದು ಲ್ಯಾಂಡ್ ಒಂದು ವಾಟರ್. ಅವಕ್ಕೆ ನಾವು ಈ ವರ್ಡ್ಗಳನ್ನು ಕೊಡಬೇಕು. ಏನೇನು ಅಂದ್ರೆ ಸಿಯಾಲ ಮತ್ತು ಸೀಮಾ ಅವು ಕನ್ನಡದಾಗ ಒಂದೊಂದು ವರ್ಡ್ಗಳತ್ತಾವೆ. ಇದಕ್ಕೆ ಏನಂದ್ರೆ ಭೂಖಂಡಗಳ ಮೇಲ್ಪದರು ಅಂತಾರ. ಭೂಖಂಡದ ಮೇಲ್ಪದರು ಕನ್ನಡದಾಗ ಭೂಖಂಡಗಳ ಮೇಲ್ಪದರು ಅಂದರೂ ಒಂದೇ, ಅಥವಾ ಏನಂದ್ರೆ ಸಿಯಾಲ ಅಂದರೂ ಒಂದೇ. ಎರಡನೆಯದ್ದು ಇದಕ್ಕೇನು ಹೇಳಬೇಕು, ಸೀಮಾಕ ಅಂದ್ರೆ ಸಾಗರದ, ಇಲ್ಲಿ ವರ್ಡ್ ನೋಡಿ, ಸಾಗರ ಭಾಗ, ನಾಗರಿಕ ಕವಚ ಅದು ಸಾಗರದಲ್ಲಿ ಇರುವಂಥ ಭಾಗ ಇರ್ತದೆ. ಹಾಗಾಗಿ ಏನಂದ್ರೆ ಸಾಗರಿಕ ಕವಚ ಅಂತೇಳಿ ಕರಿತೀವಿ ನಾವು. ಸೀಮಾ ಸಾಗರಿಕ ವಲಯದ ಮೇಲ್ಪದರು. ಇವು ಕನ್ನಡದಾಗ ಸ್ಪಷ್ಟವಾಗಿ, ಇಂಗ್ಲೀಷ್ನಾಗ ಆ ಟರ್ಮ್ಗಳೇ ಇರಲ್ರಿ ಆ್ಯಕ್ಚುಲಿ. ಸಾಗರಿಕ ವಲಯದ ಮೇಲ್ಪದರು ಇಷ್ಟು ನಮಗೆ ಇದು ಗೊತ್ತಿರಬೇಕು ಫಸ್ಟ್. ಇನ್ನು ನೆಕ್ಸ್ಟ್ ಬರೋದೇ ಇಲ್ಲಿ ನೋಡಿ, ಏಸ್ಥೆನೋಸ್ಪಿಯರ್ ಮೆಸೋಸ್ಪಿಯರ್ ಅಂತ ಹೇಳಿ ಬರ್ತವೆ ಎರಡು. ಅಂದರೆ ಮ್ಯಾಂಟಲ್ ಎನ್ನುವುದರ ಭಾಗದಲ್ಲಿ 2 ಭಾಗ ಮಾಡ್ತೇವೆ ನಾವು.
ಒಂದು ಏಸ್ಥೆನೋಸ್ಪಿಯರ್, ಮತ್ತೊಂದು ಯಾವುದು ಅಂದ್ರೆ ಮೆಸೋಸ್ಪಿಯರ್. ಆ ಎರಡೂ ಭಾಗಗಳ ರಚನೆ ಏಸ್ಥೆನೋಸ್ಪಿಯರ್ ಮತ್ತು ಮೆಸೋಸ್ಪಿಯರ್ ಎನ್ನುವ ಎರಡು ಭಾಗದಲ್ಲಿ. ಮ್ಯಾಂಟಲದ ಮೇಲ್ಪದರು ಏಸ್ಥೆನೋಸ್ಪಿಯರ್, ಏಸ್ಥೆನೋಸ್ಪಿಯರ್. ಕೆಳಭಾಗದಲ್ಲಿ ಏನದಂದ್ರೆ ಮೆಸೋಸ್ಪಿಯರ್. ಸ್ಪಿಯರ್ ಅಂದ್ರೆ ಏನ್ರಿ? ಗೋಳ. ಇಷ್ಟು ಮೊದಲು ನಮಗೆ ಈ ಭಾಗ ಮಾಡಿದೆವು ನಾವು. ಈಗ ನಮಗೆ ಸರ ಇದರ ಕ್ವಶನ್ ಹೆಂಗೆ ಬರ್ತಾವ? ಭೂರಚನೆಯ ಮೂರು ಭಾಗಗಳು ಅನುಕ್ರಮವಾಗಿ ಕ್ರಸ್ಟ್, ಮೆಂಟಲ್, ಕೋರ್. ಹಾಗಾದರೆ ಕ್ರಸ್ಟದ ಭಾಗಗಳು ಯಾವುವು ಅಂದ್ರೆ ಸಿಯಾಲ ಮತ್ತು ಸೀಮಾ. ಸಿಯಾಲ ಇದರ ವಿಸ್ತೃತ ರೂಪ ಸಿಲಿಕಾನ್ ಪ್ಲಸ್ ಅಲ್ಯೂಮಿನಿಯಂ. ಸೀಮಾ ಎಂದರೆ ಸಿಲಿಕಾನ್ ಪ್ಲಸ್ ಮೆಗ್ನೀಷಿಯಂ. ಸಿಯಾಲವನ್ನು ಭೂಖಂಡಗಳ ಮೇಲ್ಪದರು, ಸೀಮಾ ಎಂದರೆ ಸಾಗರಿಕ ವಲಯದ ಮೇಲ್ಪದರು, ಓಷಿಯನ್ದು. ಹಾಗಾದರೆ ಇದಕ್ಕೆ ಮೆಂಟಲದ ಮೇಲ್ಭಾಗ ಏಸ್ಥೆನೋಸ್ಪಿಯರ್, ಕೆಳಭಾಗ ಮೆಸೋಸ್ಪಿಯರ್. ಕೋರಗಳಲ್ಲಿ ಬರೋದು ನಿಕ್ಕಲ್ ಮತ್ತು ಫೆರಸ್. ಹಾಗಾದರೆ ನಿಫೆ. ಇಷ್ಟು ಇದಕ್ಕೆ ಮೊದಲ ಕಾನ್ಸೆಪ್ಟ್ ಕ್ಲಿಯರ್ ಆಯಿತು ನಮಗೆ. ಮತ್ತು ಏನೇನು ಗೊತ್ತಿರಬೇಕು? ಇಲ್ಲೊಂಚೂರು ಅಬ್ಸರ್ವೇಷನ್ ಮಾಡಿ. ಇದನ್ನು ನಾವು ಅರ್ತ್ ಅಂಥೇಳಿ ತಿಳ್ಕೊಳ್ಳೋಣ. ಭೂಮಿಯ ಸಮತಲ ಭಾಗ ಅಂದ್ರೆ ಪ್ಲೇನ್. ಕರೆಕ್ಟ್ ಐತ್ರೆ? ಈ ಭೂಮಿಯಿಂದ ಮ್ಯಾಗ ಹೋದರೂ ಪ್ರಾಬ್ಲಮ್ ಅದ, ಭೂಮಿಯಿಂದ ಕೆಳಗೆ ಹೋದರೂ ಪ್ರಾಬ್ಲಮ್ ಅದ. ಈ ಕಡೆ ಮ್ಯಾಗ ಹೊಂಟೀನಿ, ಈ ಕಡೆ ಭಾಗ ಕೆಳಗದ. ಇವು ಎರಡಕ್ಕೆ ಏನೇನು ಕಾನ್ಸೆಪ್ಟ್ಗಳು ಕೊಡಬೇಕು ಅನ್ನೋದು ಏನದ? ಭೂಮಿಯ ಮೇಲ್ಭಾಗದಲ್ಲಿ ಪ್ರತಿ 165 ಮೀಟರ್ ಎತ್ತರಕ್ಕೆ ಹೋದಂತೆ 1 ಡಿಗ್ರಿ ಸಿ ತಾಪಮಾನ ಕಡಿಮೆಯಾಗುತ್ತದೆ. ಕಡಿಮೆ ಆಗುವುದು, ಇದು ಕಾನ್ಸೆಪ್ಟ್ ನಮಗೆ ಗೊತ್ತಿರಬೇಕು. ಸರ ಇಲ್ಲ, ಇನ್ನೂ ಒಂದು ಕೇಳಬಹುದು. 1 ಕಿಲೋಮೀಟರ್ ಭೂಮಿಯಿಂದ ಎತ್ತರಕ್ಕೆ ಹೋದಂತೆ 6.4 ಡಿಗ್ರಿ ಸಿ ತಾಪಮಾನ ಕಡಿಮೆ ಆಗುವುದು. ಕೇವಲ ಒಂದೇ ವಲಯದಲ್ಲಿ ಮಾತ್ರ. ಅದು ಎಲ್ಲಿ ಅಂತ ಕೇಳಿದ್ರೆ ಟ್ರೋಪೋಸ್ಪಿಯರದಲ್ಲಿ ಮಾತ್ರ. ಯಾವ ಭಾಗದಲ್ಲಿ ರೀ? ಟ್ರೋಪೋಸ್ಪಿಯರದಲ್ಲಿ ಮಾತ್ರ. ಈ ಟ್ರೋಪೋಸ್ಪಿಯರ್ ಅಂದರೆ ಏನು? ಪರಿವರ್ತನ ಮಂಡಲ. ಇದಕ್ಕೇನನ್ಬೇಕ್ರಿ ತಾವು? ಪರಿವರ್ತನ ಮಂಡಲದಲ್ಲಿ ಮಾತ್ರ ಹಿಂಗಾಗ್ತದೆ. ಇನ್ನು ಭೂಮಿಯಿಂದ ಕೆಳಗೆ ಹೋದೀವಿ ಅಂದ್ರೆ ಭೂಮಿಯ ಆಳಕ್ಕೆ, ಇಂಟೀರಿಯರ್ ಆಫ್ ದಿ ಅರ್ತ್, ಭೂಮಿಯ ಆಳಕ್ಕೆ ಹೊಂಟೀವಿ ಅಂದ್ರೆ ಅಲ್ಲಿ ಏನಾಗ್ತದ? ಪ್ರತಿ 32 ಮೀಟರ್ ಆಳಕ್ಕೆ ಹೋದೀವಿ ಅಂದ್ರೆ 1 ಡಿಗ್ರಿ ಟೆಂಪ್ರೇಚರ್ ಹೆಚ್ಚಾಗುತ್ತದೆ. ಅಪೋಸಿಟ್ ಹೇಳ್ಬೇಕು. ಕೆಳಗೆ ಹೋದ್ರೆ ಹೆಚ್ಚಾಗ್ತದ, ಮ್ಯಾಗ ಹೋದ್ರೆ ಕಮ್ಮಿ ಆಗ್ತದೆ. ಮತ್ತು ಎಲ್ಲೆರಿ ಇರೋದು ಅಂದರೆ ಇಲ್ಲೇ ಇದ್ರೆ ಸಾಕಿ. ಸದ್ಯಕ್ಕೆ ಎಲ್ಲ ಪೊಲೀಸ್ ಸ್ಟೇಷನ್ಗಳು ಇಲ್ಲಿ ಅದಾವೆ. ಇದು ನಮ್ಮ ಕಾನ್ಸೆಪ್ಟ್ಗೆ ಇದು ಗೊತ್ತಿರಬೇಕಂದಂಗೆ. ಆ ಅಂಕೆ ಸಂಖ್ಯೆಗಳು ಕರೆಕ್ಟ್ ನೆನಪಿರ್ಬೇಕ್ರೆ. ಇನ್ನು ಇವು ಎಲ್ಲ 3 ಭಾಗಗಳು ಯಾವ್ಯಾವು ಎಷ್ಟೆಷ್ಟು ದಪ್ಪಗಳು ಒಳಗೊಂಡವ ಅದು ಬೇಕಲ್ರಿ. ಇದು ಫಸ್ಟ್ ಏನಂದ್ರೆ 3 ಭಾಗಗಳನ್ನು ಅಧ್ಯಯನ ಮಾಡಿದೆವಂದ್ರೆ ಯಾವ ಭಾಗ ಎಷ್ಟೆಷ್ಟದ ಅನ್ನಂಗೆ. ಭೂಕವಚ ಎನ್ನುವುದು 60 ಕಿಲೋಮೀಟರ್ ದಪ್ಪವಾದ ರಚನೆ ಹೊಂದಿದೆ. 2900 ಕಿಲೋಮೀಟರ್ ದಪ್ಪವಾದ ರಚನೆ ಹೊಂದಿದೆ. 6371 ಕಿಲೋಮೀಟರ್ ಆಳದವರೆಗೆ ರಚನೆ ಹೊಂದಿದೆ. NCERTದೊಳಗೆ 6370 ನಮ್ಮ DSCERTದೊಳಗೆ 6371. ಮೈನರ್ ವೇರಿಯೇಷನ್, ನಾವು ಹೋಗಿಲ್ಲ ಅವರು ಹೋಗಿಲ್ಲ, ಆದರೂ ಎವರೇಜ್ ತಗೋಬೇಕು. ಇನ್ನು ಇವಕ್ಕೆ ಸಪ್ರೇಟ್ ಮಾಡೋಕ್ಕೆ ಒಂದಿಷ್ಟು ವಿಚಾರಗಳದಾವ. ಏನೇನದಾವ ಅಂದ್ರೆ ಅವಕ್ಕೆ ಬೇರ್ಪಡಿಸ್ಲಿಕ್ಕೆ ಒಂದಿಷ್ಟು ವಲಯಗಳು ಅಂಥೇಳಿ ಮಾಡ್ತಾರೆ. ಆ ವಲಯಗಳಿಗೆ ಏನೇನಂತೀವಿ ನಾವು? ಒಟ್ಟು ಏನಂದ್ರೆ 3 ಭಾಗಗಳನ್ನು ಬೇರ್ಪಡಿಸ್ಬೇಕಾಗ್ಯದ. ಮಾಹೋ ಸೀಮಾ ವಲಯ ಅಂಥೇಳಿ ಬರ್ತದೆ, ಅಥವಾ ಮಾಹೋ ರೇಖೆ ಅಂತೇಳಿ ಕರಿತೀವಿ ನಾವು.
ಈ ಮಾಹೋ ಸೀಮಾ ವಲಯ ಇದು ಎಲ್ಲದ ಅಂತ ಕೇಳ್ತಾರೆ. ಕ್ರಸ್ಟ್ ಆ್ಯಂಡ್ ಮೆಂಟಲ್, ಇದು ಕರೆಕ್ಟಾಗಿ ಹೇಳಬೇಕು. ಮಹೋ ಸೀಮಾ ವಲಯ ಇರುವುದು ಕ್ರಸ್ಟ್ ಆ್ಯಂಡ್ ಮೆಂಟಲ್. ಗುಟೆನ್ಬರ್ಗ್ ವಲಯ ಎಲ್ಲದ? ಗುಟೆನ್ಬರ್ಗ್ ವಲಯ ಇದು ಏನದಂದ್ರೆ ಮೆಂಟಲ್ ಆ್ಯಂಡ್ ಏನಂದ್ರೆ ಕೋರ್ ಆಫ್ ದಿ ಅರ್ತ್ ಮಧ್ಯದಲ್ಲಿ ಅದ. ಈ ಗುಟೆನ್ಬರ್ಗದ ಜೊತೆಗೆ ಮತ್ತೆ ಏನೇನದಾವ ಇದರೊಳಗೆ ಭಾಗಗಳು ಮಾಡ್ಕೋತೀವಿ ಇನ್ನೂ ಓದಲಕ್ಕ. ಈ ಓಲ್ಡ್ ಹ್ಯಾಮ್ ಸೀಮಾ ವಲಯ ಅಂತ ಇದು ಹೊಸದಾಗಿ ಹೇಳಕತ್ತಾರ ಸರ್. ಇದರದೇ ಜಾಗನ ಓಲ್ಡ್ ಹ್ಯಾಮ್ ವಲಯ ಇದೂ ಒಂದು ಇದರಾಗಿ ಅದು ಕರೆಕ್ಟ್ ಐತ್ರಿ ಸರ. ಮತ್ತು ಈ ಕಡೆ ಭಾಗದಾಗ ಏನೇನದಾವ ಇವು ಎರಡು ನಡಬರಕ ಕಾನ್ರಾಡ್ ರೇಖೆಗಳು ಬರ್ತಾವೆ. ಕಾನ್ ರಾಡ್ ರೇಖೆ ಅಂದ್ರೆ ಕಿದೆ ನೋಡ್ರಿ, ಹಿಂಗದಲ್ಲ ಈ ಭಾಗವನ್ನು ಕಾನ್ರಾಡ್ ರೇಖೆ. ಇವು ಎರಡು ನಡಬರಕ ರಪೇಟಿ ಸೀಮಾ ವಲಯ ಅಂಥೇಳಿ ಬರ್ತವೆ. ಸೀಮಾ ವಲಯ ಇದು ಕರೆಕ್ಟ್ ಐತ್ರೆ. ಇಲ್ಲಿ ತನಕ ನಾ ಏನು ಹೇಳಕತ್ತೀನಿ ಕರೆಕ್ಟ್ ಅಬ್ಸರ್ವೇಷನ್ ಮಾಡ್ಬೇಕು ಸರ್ ತಾವು. ಇನ್ನು ಮತ್ತು ಎದುರಾಗ ಏನೇನು ಅಂಶಗಳು ಅದಾವ ಅನ್ನೋದ್ರ ಬಗ್ಗೆ ಗೊತ್ತಿರಬೇಕು. ಇಲ್ಲಿ ಅರೆ ಘನ ವಸ್ತು ಮತ್ತು ಏನಾದರೂ ಘನ ವಸ್ತುಗಳ ವಿಶೇಷತೆ ಇದೆ. ಈ ಕೋರ್ ಭಾಗದಲ್ಲಿ ಎರಡು ಅದಾವ. ಏನೇನದಾವ ಅಂದ್ರೆ ಇದು ಹೊರಗರ್ಭ ಅಂಥೇಳಿ ಕರಿತೀವಿ ನಾವು, ಹೊರಗರ್ಭ. ಹಾಗಾದರೆ ಇದಕ್ಕೆ ಒಳಗರ್ಭ ಅಂಥೇಳಿ ಕರೀತಾರ. ಔಟರ್ ಕೋರ್ ಇನ್ನರ್ ಕೋರ್ ಅಂಥೇಳಿ ಬರ್ಕೋಬೋದು ತಾವು. ಇಷ್ಟು ಮೊದಲ ಇದರದ್ದು ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೊಳ್ಳೋಣ. ಇನ್ನು ಇದು ಆದ ಬಳಿಕ ಅವು ಎರಡೂ ನಡ್ಬರಕ ಹೊರ ಮತ್ತು ಒಳಗರ್ಭಗಳ ನಡ್ಬರಕ ಲೇಮಾನ್ ಬುಲೇನ್ ಟ್ರಾನ್ಸಿಷನಲ್ 3 ವರ್ಡ್ ಯೂಸ್ ಮಾಡ್ತಾನವ. ಈ ಎರಡು ಮಧ್ಯದ ಭಾಗ ಅದಲ್ರಿ, ಇದಕ್ಕೇನೇನಂತಾರ ಲೇಮಾನ್ ಸೀಮಾ ವಲಯ, ಬುಲೇನ್ ಸೀಮಾ ವಲಯ ಎಲ್ಲ ಬೇರೆ ಬೇರೆ ಹೆಸರು. ಏನೋ ಒಂದು ಯಾವುದಂದ್ರೆ ಟ್ರಾನ್ಸಿಷನಲ್ ವಲಯ. ಇಷ್ಟು ಪದಗಳು ಒಂದೇ, ಆದರೆ ಇದು ಭಾಳ ಟಾಪ್ ಮೋಸ್ಟ್ ಬೇರ್ಪಡಿಸುವುದು. ಸರ ಇಷ್ಟು ಆದ ಬಳಿಕ ನಮಗೆ ಮತ್ತು ಇದರದ್ದು ಒಂದಿಷ್ಟು ಐಡಿಯಾ ಬರಬೇಕು. ಭೂಕಂಪ ಎಲ್ಲಿ ಹುಡ್ತದ ಮತ್ತು ಜ್ವಾಲಾಮುಖಿ ಎಲ್ಲಿ ಆಗ್ತದ ಅವತರದ ರಚನೆ ಗೊತ್ತಿರಬೇಕಲ್ರಿ. ಭೂಕಂಪ ಮತ್ತು ಜ್ವಾಲಾಮುಖಿ ಈಗ ನಾವೊಂದು ಸಲ ಥಿಯರಿ ಓದ್ಕೋತಾ ಬರ್ತೀನಿ, ನಿಮ್ಗೊಂದು ಐಡಿಯಾ ಬರ್ತದೆ ಏನೇನು ಹೇಳೀನಿ ಅನ್ನೋದ್ರ ಬಗ್ಗೆ. ಭೂಕವಚದಲ್ಲಿ ಹೇರಳವಾಗಿ ಇರುವುದು ಆಕ್ಸಿಜನ್ನ, ಆಮ್ಯಾಗ ಅಲ್ಯೂಮಿನಿಯಂ ಎನ್ನುವ ಲೋಹದ, ಅದು ಆಮ್ಯಾಗ ನಾ ಹೇಳ್ತೀನಿ ಏನದ ಅನ್ನೋದು. ಇನ್ನು ಭೂಮಿಯ ಅತ್ಯಂತ ಹೊರಪದರಕ್ಕೆ ಏನಂತೀವಿ ಅಂದ್ರೆ ಕ್ರಸ್ಟ್ ಅಂತೀವಿ. ಇನ್ನು ಇದರಲ್ಲಿ ಯಾವ್ಯಾವ ಭಾಗ ಬರ್ತಾವ ಅಂದ್ರೆ ಖಂಡಗಳು ಬರ್ತಾವ, ಸಾಗರ ಪ್ರದೇಶಗಳು ಬರ್ತಾವ. ಅದಕ್ಕೆ ಇದನ್ನು ಲೀಥೋಸ್ಪಿಯರ್ ಅಥವಾ ಶಿಲಾಗೋಳ ಅಂಥೇಳಿ ಕರಿತೇವೆ ನಾವು ಕಾಮನ್ ಆಗಿ. ಇನ್ನು ನೆಕ್ಸ್ಟ್ ಏನದಂದ್ರೆ ಇದು ಆದ ಬಳಿಕ ಇದರ ಎಲ್ಲ ಟೈಪ್ ಕಲ್ಲುಗಳು ಅದಾವೆ. ಭೂಖಂಡ ಅಂದ್ರೆ ಖಂಡಾಂತರ ಕವಚ. ಇದು ಟೋಟಲ್ 60 ಕಿಲೋಮೀಟರ್ ದಪ್ಪದ ಕ್ರಸ್ಟ್ ಅನ್ನೋದು. ಇದರಲ್ಲಿ ಮತ್ತೆ 2 ಭಾಗ ಮಾಡ್ಕೊಂಡಿದ್ದೆವು ಅಧ್ಯಯನ ಮಾಡಕ್ಕ, ಸಿಯಾಲ್ ಮತ್ತು ಸೀಮಾ. ಭೂಮಿಯ ಅತ್ಯಂತ ಮೇಲ್ಭಾಗದ ಪದರು ಯಾವುದು ಅಂದರೆ ಸಿಯಾಲ ಎಂದರೆ ಏನು ಅಂದರೆ ಸಿಲಿಕಾನ್ ಪ್ಲಸ್ ಮ್ಯಾಗ್ನೀಷಿಯಂ, ಸಿಲಿಕಾನ್ ಪ್ಲಸ್ ಅಲ್ಯೂಮಿನಿಯಂ. ಇದು ಬಹಳ ಲೈಟ್ ವೇಟದ ವಸ್ತುಗಳನ್ನು ಹೊಂದ್ಯವ. ಪ್ರಮುಖವಾಗಿ ಗ್ರಾನೈಟ್ ಶಿಲೆಗಳು ಇದರಾಗಿ ಕಂಡು ಬರ್ತಾವೆ. ಇನ್ನು ಎರಡನೆಯದು ಸಾಗರಿಕ ಕವಚ ಅಂತ ಹೇಳಿ ಬರ್ತದೆ, ಸಾಗರದ ಮೇಲ್ಭಾಗದ ಪದರು. ಇದರಲ್ಲಿ ಪ್ರಮುಖವಾಗಿ ಏನದಂದ್ರೆ ಬಾಕ್ಸೈಟ್ ಅದಿರು ಕಂಡು ಬರ್ತದೆ. ಸೀಮಾ ಎಂದರೆ ಏನಂದ್ರೆ ಸಿಲಿಕಾನ್ ಮತ್ತು ಮ್ಯಾಗ್ನೀಷಿಯಂಗಳು ಕಂಡು ಬರ್ತಾವ. ಇದು ಆದ ಬಳಿಕ ಅದರದೇ ವರ್ಡ್ ಇಲ್ಲಿ ವಿವರಣೆ ಕೊಟ್ಟಿನಿ ಸರ್. ಬಸಾಲ್ಟ್ ಶಿಲೆಗಳು ಹಿಂಗ. ಇದರ ಕೆಳಗಡೆ ಏನದಂದ್ರೆ ಕಾನ್ರಾಡ್ ಸೀಮಾ ವಲಯ. ಕಾನ್ರಾಡ್ ಅಂದ್ರೆ ಕಿಲ್ಲದ ನೋಡಿ, ಇವೆರಡು ನಡ್ಬರ್ಕ್ ಮಧ್ಯದಲ್ಲಿ ಇರುವುದು.
ನೆಕ್ಸ್ಟ್ ಮಹೋಸಿಂಹ ವಲಯ, ಇದು ಕ್ರಸ್ಟ್ ಮತ್ತು ಮೆಂಟಲ್ಗಳನ್ನು ಬೇರ್ಪಡಿಸುತ್ತದೆ. ಇಲ್ಲೊಂದು ಸ್ವಲ್ಪ ಅಬ್ಸರ್ವೇಷನ್ ಮಾಡಿ, ಇದಕ್ಕೆ ಬಹಳ ಇಂಪಾರ್ಟೆಂಟ್. ಏಸ್ತೇನೋಸ್ಪಿಯರದಲ್ಲಿ ವಸ್ತುಗಳು ದ್ರವ ರೂಪದಲ್ಲಿ ಇವೆ. ಇಲ್ಲಿ ಭೂಕಂಪನ ಮತ್ತು ಜ್ವಾಲಾಮುಖಿ ಚಾಲು ಆಗ್ತಾವೆ. ಇದರಲ್ಲಿ ವಸ್ತುಗಳು ಘನ ರೂಪದಲ್ಲಿ ಇವೆ. ಕಿಲ್ಲೆ ಇರೋದು ಇದರದ್ದು ವಿಶೇಷತೆ ರೀ. ಹಾಗಾದರೆ ಏನದಂದ್ರೆ ಈ ಭಾಗದೊಳಗೆ ವಸ್ತುಗಳು ದ್ರವ ಅದಾವೆ, ಈ ಭಾಗದಲ್ಲಿ ವಸ್ತುಗಳು ಘನ ರೂಪದಲ್ಲಿ ಸಾಲಿಡ್ ಸ್ಟೇಟ್ ಅದಾವೆ. ಈ ಭಾಗದಲ್ಲಿ ಅಂದ್ರೆ ಮೆಂಟಲ್ ಅದ. ಈ ಭಾಗದಲ್ಲಿನೇ ನಮಗೆ ಒಂದು ಜ್ವಾಲಾಮುಖಿ ಸ್ಟಾರ್ಟ್ ಆಗೋದನ್ನು ಇಲ್ಲಿದಿಂದನೇ ಆತವ. ಬಹುತೇಕವಾಗಿ ಒಂದು ಏನಂದ್ರೆ ಭೂಕಂಪನ, ಅರ್ತ್ ಕ್ವೇಕ್ ಇಲ್ಲಿದಿಂದನೇ ಚಾಲು ಆಗ್ತಾವೆ. ಎಲ್ಲಿ ಮೆಂಟಲ್ ಅದ ಏಸ್ತೇನೋಸ್ಪಿಯರದಿಂದ. ಇನ್ನು ಪೂರ್ಣ ಆಳಕ್ಕೆ ಹೋದಂತೆ ಟೆಂಪ್ರೇಚರ್ ಹೆಚ್ಚಿಗೆ ಆಗಿರ್ತದೆ. ಅಲ್ಲಿ ಏನಿದೆ ರಚನೆ ಅನ್ನೋದು ಬೇಕು. ಹೊರಭಾಗದಲ್ಲಿ ಮತ್ತೆ ದ್ರವಣಿ ಅದ, ಒಳಭಾಗದಲ್ಲಿ ಏನದ ಅಂದ್ರೆ ಅತ್ಯಂತ ಆಳಕ್ಕಿದ್ದರೂ ಘನ ಸ್ಥಿತಿಯಲ್ಲಿನೇ ಅದ. ಇಲ್ಲಿ ಏನು ಬರ್ದಿರಿ ಇವೇ ವಸ್ತುಗಳನ್ನು ಇಲ್ಲಿ ಬರಿಬೇಕು. ಹೊರ ದ್ರವದಲ್ಲಿ ಏನದ ರೀ, ದ್ರವ ರೂಪದ ವಸ್ತುಗಳದಾವು. ಇದರಾಗ ಏನದ, ಘನಸ್ಥಿತಿಯ ವಸ್ತುಗಳು ಅದ. ಹೆಚ್ಚು ಸಾಂದ್ರತೆ ಹೊಂದಿರುವ ವಸ್ತುಗಳು ಆಳಕ್ಕೆ ಹೋಗಿ ಕೂತಾವಂದಂಗೆ. ಪೂರ್ಣ ಆಳದಲ್ಲಿ ಹೆಚ್ಚು ಸಾಂದ್ರತೆ ಅದ. ಭೂಮಿಯ ಟೋಟಲ್ ಅಷ್ಟು ಭಾಗ ತೊಗೊಂಡು ಹೈಯೆಸ್ಟ್ ಡೆನ್ಸಿಟಿ ಪಾರ್ಟ್ ರೀ ಇದು. ಯಾಕಂದ್ರೆ ಅಲ್ಲಿ ಡೆನ್ಸಿಟಿ ಅಪ್ರಾಕ್ಸಿಮೇಟ್ಲಿ ಎಷ್ಟರೇ ಇರ್ತದ ಅಂತ ಕೇಳಿದ್ರೆ ನೋಡ್ರಿ 11ರಿಂದ 13 ಅಲ್ಲಿ ಹೈಯೆಸ್ಟ್ ಡೆನ್ಸಿಟಿ, ಇಲ್ಲಿ 3ರಿಂದ 5. ಹಾಗಾದರೆ ಇಲ್ಲಿ 11 ಅಂದ್ರೆ ಅತಿ ಹೆಚ್ಚು ಸಾಂದ್ರತೆಯ ಭಾಗ ಯಾವುದು ಅಂದ್ರೆ ಇದೆ. ಹೆಚ್ಚು ಸಾಂದ್ರತೆ, ಹೈಯರ್ ಡೆನ್ಸಿಟಿ. ನೀವು ನೀರಿನಾಗ ಒಂದು ಏನಾರ ವಸ್ತು ಹೋಗಿರಿ, ನೀವು ಹೆಚ್ಚು ಸಾಂದ್ರತೆ ಇದ್ದು ಪೂರ್ಣ ಆಳಕ್ಕೆ ಹೋಗ್ತದ. ಪೇಪರ್ ಚೂರು ಹೋಗಿರಿ, ಕಡಿಮೆ ಸಾಂದ್ರತೆ ಮ್ಯಾಗೆತ್ತಿರ್ತದೆ. ಕಲ್ಲು ಹೋಗಿರಿ, ಪೂರ್ಣ ಆಳಕ್ಕೆ ಹೋಗ್ತದೆ. ಹೆಚ್ಚು ಸಾಂದ್ರತೆಯ ವಸ್ತುಗಳು ಆಳಕ್ಕೆ ಇರ್ತಾವೆ. ಈಗ ಕೇಳುವ ಪ್ರಶ್ನೆಗಳು ಏನೇನದಾವ? ಎರಡನೇದ್ದು, ಈ ಭೂಕವಚ ಅನ್ನುವ ವರ್ಡ್ ಅದಲ್ಲ, ಇದಕ್ಕಷ್ಟಕ್ಕೆ ತೋಳೋದು ಬೇರೆ, ಟೋಟಲ್ ಸ್ಟ್ರಕ್ಚರ್ ಆಫ್ ದಿ ಅರ್ತ್ ತೋಳೋದು ಬೇರೆ. 2 ರೀತಿ ಅದಾವ್ರಿ ಇದ್ರೊಳಗೆ. ಏನು 2 ರೀತಿ ಅದಾವ ಅಂದ್ರೆ, ಭೂಕವಚ ರಾಸಾಯನಿಕ ಅಂಶಗಳು ಆಕ್ಸಿಜನ್, ಸಿಲಿಕಾನ್, ಅಲ್ಯೂಮಿನಿಯಂ, ಕಬ್ಬಿಣ. ಇವು ಎಲ್ಲಿ ಅದಾವ ಅಂದ್ರೆ ಕ್ರಸ್ಟ್ ಆಫ್ ದಿ ಅರ್ತ್ ಅದಾವ. ಅವು 4 ಇಲ್ಲಿ ನಾ ಬರ್ದಿರ್ತೀನಿ ನೋಡ್ರಿ, ಅಪ್ರಾಕ್ಸಿಮೇಟ್ಲಿ ತೋರಿ. ಭೂಕವಚದಲ್ಲಿ ಹೇರಳವಾಗಿರುವ ಅಂಶಗಳಲ್ಲಿ ಒಂದನೇದ್ದು ಆಕ್ಸಿಜನ್. ಇದು ಎಷ್ಟು ಪರ್ಸೆಂಟೇಜ್ ಅದ ಕಂಪಲ್ಸರಿ ಗೊತ್ತಿರಲೇಬೇಕು, 46.6. ಯೂರಿಯಾ ರಸಗೊಬ್ಬರದಲ್ಲಿ ನೈಟ್ರೋಜನನು 46.6 ಅದ, ಸುಮ್ಮನೆ ನೆನಪಿಟ್ಕೊಳಕ್ಕ. ಅದು ಆದ ಬಳಿಕ ಸೆಕೆಂಡ್ ಮೋಸ್ಟ್ ಎಲಿಮೆಂಟ್ ಯಾವುದು ನೋಡ್ರಿ, ಸಿಲಿಕಾನ್ ಅದ, ಅರೆವಾಹಕ ಇದು ಸಿಲಿಕಾನ. 3ನೇದ್ದು ಏನದಂದ್ರೆ ಥರ್ಡ್ ಪ್ಲೇಸ್ ಅಲ್ಯೂಮಿನಿಯಂ. 4ನೇ ಪ್ಲೇಸಿಗೆ ಕಬ್ಬಿಣ ಅದ ನೋಡ್ರಿ, ಕಬ್ಬಿಣ 4th ಪ್ಲೇಸ್ನಾಗ ಅದ. ಹಾಗಾದರೆ FE ಕಬ್ಬಿಣ. ಸರ ನಮಗೆ 4 ಥರದ ಕ್ವಶನ್ ಹೆಂಗೆ ಕೇಳ್ತಾರ್ರಿ? ಭೂಮಿ ಹುಟ್ಟದಕ್ಕರ ಆಕ್ಸಿಜನ್ ಇರಲಿಲ್ಲ, ನಮ್ಮ ಶರೀರದಾಗ ಆಕ್ಸಿಜನ್ನೇ ಹೈಯೆಸ್ಟ್ ಅದ 65%. ಭೂಕವಚದಲ್ಲಿ ಹೇರಳವಾದ 4 ಮೂಲ ವಸ್ತುಗಳನ್ನು ಅನುಕ್ರಮವಾಗಿ ಹೇಳಿರಿ. ಆಕ್ಸಿಜನ್ನ 1, ಸಿಲಿಕಾನ 2, ಅಲ್ಯೂಮಿನಿಯಂ 3, ಕಬ್ಬಿಣ 4. ಸರ ಆಕ್ಸಿಜನ್ ಅಂದ್ರೆ ಇದು ಏನಾಯಿತು ಅಂದ್ರೆ ಗ್ಯಾಸ್ ಆಯಿತು, ಅನಿಲ. ಸಿಲಿಕಾನ ಇದು ಸೆಮಿ ಕಂಡಕ್ಟರ್, ಅರೆವಾಹಕ. ಆಯಿತು. ಅಲ್ಯೂಮಿನಿಯಂ ಮೆಟಲ್, ಲೋಹ ಆಯಿತು. ಕರೆಕ್ಟ್ರೇ? ಕಬ್ಬಿಣನು ಮೆಟಲ್ ಅದ. ಕ್ವಶನ್ ನಿಮ್ಗೆ ಔಸಲ್ಯ ಮಾಡಿ ಟಿಕ್ ಹಾಕೋ ಬದಲ ಕ್ವಶನ್ ಏನು ಕೇಳ್ಯಾರ?
ಭೂಕವಚದಲ್ಲಿ ಹೇರಳವಾಗಿ ಕಂಡುಬರುವ ಲೋಹ ಯಾವುದು? ಲೋಹ ಅಂದಕ್ರ ಇದನ್ನೂ ಬಿಡಬೇಕು, ಇದನ್ನೂ ಬಿಡಬೇಕು, ಇದಕ್ಕೆ ಟಿಕ್ ಹಾಕಿರಬೇಕು ನೀವು, ಯಾಕಂದ್ರೆ ಅದು ಲೋಹ ಅದ. ಭೂಕವಚದಲ್ಲಿ ಹೇರಳವಾದ ಮೂಲ ವಸ್ತುಗಳು ಅಂದ್ರೆ ಆಕ್ಸಿಜನ್, ಸಿಲಿಕಾನ್, ಅಲ್ಯೂಮಿನಿಯಂ. ಲೋಹ ಅಂದಕ್ರ ಅಲ್ಯೂಮಿನಿಯಂ. ಅಲ್ಯೂಮಿನಿಯಂ ಎದರಾಗ ಸಿಗ್ತದ ಅಂತ ಕೇಳ್ತಾರ, ಬಾಕ್ಸೈಟ್ದಾಗ ಸಿಗ್ತದ. ಬಾಕ್ಸೈಟ್ ಎದರ ಇರುವತಿ ಕೇಳಿದ್ರು ಅಂದ್ರೆ ಅಲ್ಯೂಮಿನಿಯಂ. ಬಾಕ್ಸೈಟ್ದು ಒಂದು ವಿಶೇಷತೆ ಏನಂದ್ರೆ ಇದಕ್ಕೆ ಅಚ್ಚರಿಯ ಲೋಹ, ವಂಡರ್ ಎಲಿಮೆಂಟ್ ಮೆಟಲ್ ಅಂತಾರ. ಆಸ್ಟ್ರೇಲಿಯಾನೇ ಹೈಯೆಸ್ಟ್ ಸಿಗ್ತದೆ. ಹಾಗೆ ಅಲ್ಯೂಮಿನಿಯಂ ಪ್ರಮುಖವಾದ ಅದಿರು. ದ ಇಂಪಾರ್ಟೆಂಟ್ ಓರ್ ಆಫ್ ದಿ ಅಲ್ಯೂಮಿನಿಯಂ ಈಸ್ ಕಾಲ್ಡ್ ಬಾಕ್ಸೈಟ್. ಬಾಕ್ಸೈಟ್ ಈಸ್ ಕಾಲ್ಡ್ ವಂಡರ್ ಮೆಟಲ್. ಇಟ್ ಈಸ್ ಮ್ಯಾಕ್ಸಿಮಮ್ ರಿಸೋರ್ಸ್ ಫೌಂಡ್ ಎಟ್ ಹಿಂಗ್. ಇಷ್ಟು ಇದರ ಕಾನ್ಸೆಪ್ಟ್ಗಳು ನಮಗೆ ಕ್ಲಿಯರ್ ಆಗಬೇಕು. ಕಣ್ಣು ಮುಂದೆ ಇದರ ಚಿತ್ರ ಬರಬೇಕು ಸರ್. ಸರ್ ಟೋಟಲ್ ಭೂಮಿದೊಳಗೆ ತೊಗೊಂಡ್ರಿ ಏನು ಹೆಚ್ಚಿಗೆ ಅದ ಅಂತ ಬರ್ತದೆ ಕ್ವಶನ್. ನಾ ಬರೀ ಇದರದ್ದು ಅಷ್ಟೇ ಇದು ಹೆಚ್ಚಿಗೆ ಅಂತ ಹೇಳಿದ್ನಿ. ಈಗ ಹೈಯೆಸ್ಟ್ ಭೂಮಿದೊಳಗೆ ಎಲ್ಲನೇ ತೊಗೊಂಡಿವಿ ಅಂದ್ರೆ ಓಸು ಭಾಗಗಳು ತೊಗೊಂಡ್ರಿ ಏನು ಹೆಚ್ಚಿಗೆ ಅದಾವ? ಭೂರಚನೆಯಲ್ಲಿ ಅತಿ ಹೆಚ್ಚಿಗೆ ಇರುವುದು ಅತಿ ಕೇಳದರ ಕಬ್ಬಿಣ. ಕೇವಲ ಭೂಕವಚದಲ್ಲಿ ಅತಿ ಕೇಳದರ ಆಕ್ಸಿಜನ್ನ. ಭೂಕವಚದಲ್ಲಿ ಹೇರಳವಾಗಿರುವ ಲೋಹ ಅತಿ ಕೇಳದರೆ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಅಲ್ಯೂಮಿನಿಯಂ. ಎಷ್ಟು ಇದರದು ಕಾನ್ಸೆಪ್ಟ್ ಗೊತ್ತಿರಬೇಕು. ಈಗ ಕ್ವಶನ್ ಹೆಂಗೆ ಕೇಳ್ತಾರ ಅನ್ನೋದು ಒಂದು ಸಲ ಮಾತಾಡಿಬಿಟ್ರೆ ಮುಗಿದೋಯ್ತು ಸರ್. ಟೋಟಲ್ ಪದರಗಳು ಎಷ್ಟು ಅದಾವ? 3. ಕ್ರಸ್ಟ್, ಮ್ಯಾಂಟಲ್ ಮತ್ತು ಕೋರ್. ಎಷ್ಟು ದಪ್ಪ ಅದಾವ? 60, 2900, 6371 ಕಿಲೋಮೀಟರ್ ಆಳಕ್ಕೆ. ಕ್ರಸ್ಟ್ ಮ್ಯಾಂಟಲ್ಗಳ ನಡಬರಕ್ಕೆ ಮಾಹೋ ಸೀಮಾ ವಲಯ. ಮ್ಯಾಂಟಲ್ ಮತ್ತು ಕೋರ್ಗಳ ಮಧ್ಯದಲ್ಲಿ ಗುಟೇನ್ಬರ್ಗ್ ವಲಯ. ಇನ್ನು ನೆಕ್ಸ್ಟ್ ಬರೋದು ಈಚೆ ಕಡೆ ವರ್ಗೀಕರಣ ಮಾಡಿಕೊಂಡು ಕ್ರಸ್ಟವನ್ನು ಅಧ್ಯಯನ ಮಾಡಕ್ಕೆ ಸಿಯಾಲ ಸೀಮಾ. ಸಿಯಾಲ ಎಂದರೆ ಸಿಲಿಕಾನ್ ಪ್ಲಸ್ ಅಲ್ಯೂಮಿನಿಯಂ ಭೂಖಂಡಗಳ ಮೇಲ್ಪದರು. ಸೀಮಾ ಎಂದರೆ ಸಿಲಿಕಾನ್ ಪ್ಲಸ್ ಮೆಗ್ನೀಷಿಯಮ್, ಇದು ಸಾಗರಿಕ ವಲಯದ ಮೇಲ್ಪದರು. ಮ್ಯಾಂಟಲದಲ್ಲಿ ಎಷ್ಟು ಭಾಗ ಮಾಡಿದೆವು ಅಂದರೆ 2. ಏಸ್ತೆನೋಸ್ಪಿಯರ್ ಮ್ಯಾಗ, ಎ ಮೇಸಾಸ್ಪಿಯರ್ ಕೆಳಗ. ಏಸ್ತೆನೋ ಲ್ಯಾಟಿನ್ ವರ್ಡ್, ಏಸ್ತೆನೋ ಅಂದ್ರೆ ಅಪ್ಪ. ಹಾಗಾದರೆ ರಪೇಟಿ ಸೀಮಾ ವಲಯ ಇವು ಎರಡನ್ನು ಬೇರ್ಪಡಿಸ್ತದೆ. ಕಾನ್ರಾಡ್ ರೇಖೆ ಸಿಯಾಲ ಸೀಮಾವನ್ನು ಬೇರ್ಪಡಿಸ್ತಾವೆ. ಕೋರ್ಗಳಲ್ಲಿ 2 ಭಾಗ ಯಾವ್ಯಾವ ಓದಿ ಕೇಳಿದ್ರೆ ಔಟರ್ ಕೋರ್, ಇನ್ನರ್ ಕೋರ್. ಇವುಗಳನ್ನು ಬೇರ್ಪಡಿಸೋದು ಲೇಮಾನ್ಸ್ ಸೀಮಾ ವಲಯ. ಇದರೊಳಗೆ ಇದೇ ಕೋರದೊಳಗೆ ನಿಫೆ ಅದ. ಹೈಯೆಸ್ಟ್ ಡೆನ್ಸಿಟಿಯಲ್ಲಿ ಬರ್ತಾನೆ ಒಳಗರ್ಭದಲ್ಲಿ. ಇಲ್ಲಿನೂ ದ್ರವ ಘನ, ದ್ರವ ಘನ. ಇಲ್ಲಿ ಜ್ವಾಲಾಮುಖಿ ಭೂಕಂಪ 2 ಸ್ಟಾರ್ಟ್ ಆಗ್ತಾವೆ. ಭೂಮಿ ಮ್ಯಾಗ ಹೋದ್ರೆ ಟೆಂಪ್ರೇಚರ್ ಲೆಸ್ ಆಗ್ತದೆ, ಭೂಮಿ ಒಳಗೆ ಹೋದ್ರೆ ಟೆಂಪ್ರೇಚರ್ ರೈಸ್ ಆಗ್ತದೆ. ಇದರದ ರಚನೆ ನಿಮಗೆ ಕಣ್ಣು ಮುಂದೆ ಎಕ್ಸಾಮ್ದಾಗ ಆನ್ಸರ್ ಮಾಡೋತ್ತಿಗೆ ಬರಬೇಕು. ಕ್ಲಿಯರ್ ಆಯಿತು ಅನ್ಕೋತೀವಿ. ನೆಕ್ಸ್ಟ್ ಆಯ್ತರೆ. ಇದು ಅಕ್ಷಾಂಶ ರೇಖಾಂಶ ಅಂತೂ ಹೇಳಿದ್ದೆ ಅದ. ಕಂಪ್ಲೀಟ್ ಚಾಪ್ಟರ್ ಅಂದೀನಿ, ಅದರ ಬಗ್ಗೆ ಏನಿಲ್ಲ. ಅದ್ರ ಮ್ಯಾಗ ಒಂದಿಷ್ಟು ನಾ ಅಬ್ಜೆಕ್ಟಿವ್ ಕ್ವಶನ್ಸ ಆಮೇಲೆ ಬಿಡಿಸಿ ಹಿಂಗೆ ಬರ್ತದೆ, ಹಿಂಗೆ ಇರ್ತದೆ ಅಂತೇಳಿ ಹೇಳಿರ್ತೀನಿ ಸರ್. ಫಸ್ಟ್ ಜ್ವಾಲಾಮುಖಿ ಇದರ ಬಗ್ಗೆ ಮಾತಾಡ್ತೀನಿ. ಮುಗಿಸೇ ಬಿಡೋಣ ಹಾಗೆ ಸಾವಕಾಶ ಚಾಪ್ಟರ್ಗಳು ಇವು. ನಿಮ್ಗೊಂದ್ಸಲ ಐಡಿಯಾ ಬರಬೇಕು. ಭೂಕಂಪಕ್ಕೆ ಅರ್ತ್ ಅಂತೀವಿ. ಭೂಮಿ ಕ್ವೇಕ್, ಕ್ವಿಕ್ ಅಲ್ಲ, ಕ್ವೇಕ್. ಕ್ವೇಕ್ ಅಂದ್ರೆ ಅಲುಗಾಡು, ಭೂಮಿ ಅಲುಗಾಡು, ಅರ್ತ್ ಕ್ವೇಕ್. ಭೂಕಂಪ ಎಂದರೆ ಭೂಮಿ ಅಲುಗಾಡುವಿಯ ಒಂದು ಭಾಗ ಅಂತ ಹೇಳ್ತೋಳಣ. ಇನ್ನು ಭೂಕಂಪ ಎಲ್ಲರೇ ಆತದ ಅಂತ ಕೇಳ್ತಾರ. ಸಾಮಾನ್ಯವಾಗಿ ಏನದಂದ್ರೆ ಮ್ಯಾಂಟಲದ ಭಾಗದಲ್ಲಿ ಚಾಲು ಆಗ್ತದ, ಅಥವಾ ಅಲ್ಲಿಲ್ಲ ಅಂದರೆ
ಭೂಕವಚದಲ್ಲಿ ಹೇರಳವಾಗಿ ಎಲ್ಲಿ ಆತವ ಅಂದರೆ ಇಲ್ಲಿದಿಂದನೇ ಆತವ. ಇದನ್ನು ಇಲ್ಲಿ ಕೊಟ್ಟಿತ್ತಲ್ಲ ಈ ಪಾಠ ಅಂದರೆ ಇದು ಸ್ವಲ್ಪ ಇದು ಭಾಗನೂ ಇದು ಕವರ್ ಆಗಿರ್ತದೆ ನೋಡಿ. ಇವು ಎರಡೂ ಥರದ್ದು ಮಧ್ಯದಲ್ಲಿ ಅಂದರೆ ಇದರದಾಗರೆ ಆಗ್ತದೆ ಅಥವಾ ಇದರಾಗರೆ ಆಗ್ತದೆ, ಹೆಚ್ಚಿಗೆ ಇದರಾಗೆ ಆಗ್ತವೆ. ನೆಕ್ಸ್ಟ್ ಅಂದ್ರೆ ಭೂಕಂಪನಗಳು ಉಂಟಾಗುವ ಜಾಗ ಒಂದು ಮೆಂಟಲ್ಲ ಅಥವಾ ಏನಂದ್ರೆ ಭೂಕವಚದಲ್ಲಿ ಆಗ್ತಾವೆ. ಭೂಕಂಪನದ ತೀವ್ರತೆ ಎಲ್ಲಿ ಹೆಚ್ಚಿಗಿರ್ತದೆ ಹಿಂಗೆ ಮ್ಯಾಗ ಬರುವತ್ತಿಗೆ ಭೂಮಿಯ ಅಲೆಗಳು ಅಂದ್ರೆ ಪೂರ್ಣ ಅತ್ಯಂತ ಹೊರಭಾಗಕ್ಕೆ ಬರೋಣ. ಲಾಸ್ಟ್ ಭೂಮಿ ಮ್ಯಾಗ ಬಂದಕ್ರೆ ಕಂಡಪಟ್ಟಿ ಸ್ಪೀಡ್ ಇರ್ತಾವೆ ಅಲೆಗಳು. ಅಂದ್ರೆ ಭೂಕಂಪನದ ತೀವ್ರತೆ ಗರಿಷ್ಠವಾಗಿರುವುದು ಹೊರ ಕೇಂದ್ರದಲ್ಲಿ, ಅಲ್ಲಿ ಹೈಯೆಸ್ಟ್ ಇರ್ತದೆ ಮ್ಯಾಗ. ನಾ ಚಿತ್ರ ಬರಿತೀನಿ ಸದ್ ಮೊದಲ. ಭೂಮಿಯ ಒಳಗ ಭಾಗದಲ್ಲಿ ಎಲ್ಲಿ ಹುಡ್ತದಲ್ಲ ಅದಕ್ಕೆ ಭೂಕಂಪ ನಾಭಿ ಅಂತಾರೆ. ನಾಭಿ ಅಂದ್ರೆ ಫೋಕಸ್. ಮ್ಯಾಗ ಬಂದು ಮುಟ್ಟುವ ಜಾಗಕ್ಕೆ ಒಳ ಕೇಂದ್ರ ಅಥವಾ ಭೂಕಂಪನದ ಕೇಂದ್ರ ಅಂತೇಳಿ ಕರೀತಾರೆ. ಎಪಿಕ್ ಸೆಂಟರ್ ಅಂತೀವಿ ನಾವು. ಎಲ್ಲಿದಿಂದ ಎಲ್ಲಿ ತನಕ ಭೂಕಂಪ ಹುಡ್ತಾವ ಅಂದ್ರೆ ಲಾಸ್ಟ್ 700 ಕಿಲೋಮೀಟರ್ ತನಕ ಹುಡ್ತಾವ ಅಂತ ಹೇಳ್ತಾರೆ ಅವರು. ಇನ್ನು ನೆಕ್ಸ್ಟ್ ಏನಂದ್ರೆ ಈ ಹೊರಗಡೆ ಬರುವುದಕ್ಕೆ ಜಾಗ, ಅದಕ್ಕೊಂದು ನಾಳ ಅಂಥೇಳಿ ರಚನೆ ಇರ್ತದೆ. ಇಲ್ಲೊಂದು ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. ಭೂಕಂಪನಗಳ ಕುರಿತು ಅಧ್ಯಯನ ಮಾಡುವುದು ಏನು ಅಂದ್ರೆ ಸಿಸ್ಮೋಲಾಜಿ. ಭೂಕಂಪನ ಅಲೆಗಳ ವೇಗ, ದಿಕ್ಕು, ಸ್ಥಳ ಸಿಸ್ಮೋಗ್ರಾಫ್. ಅದನ್ನೇ ರಿಕ್ಟರ್ ಸ್ಕೇಲ್ ಅಂದ್ರೆ ಅದರ ತೀವ್ರತೆ. ಇದು ವೇಗ, ದಿಕ್ಕು, ಸ್ಥಳ, ಇದು ತೀವ್ರತೆ ಅದರದ್ದು ಹೇಳ್ತಾರೆ. ಇನ್ನು ಇದು UPSC ಕ್ವಶನ್. ಸಿಸ್ಮೋಗ್ರಾಫದಲ್ಲಿ 4ರ ಬದಲಾಗಿ 8 ಸೂಚಿಸಿದರೆ 10,000 ಟೈಮ್ಸ್ ಅಂದರೆ 1 ಪಾಯಿಂಟಿಗೆ 2500 ಇರ್ತದೆ ರೀ ಅದ್ರದ್ದು ವ್ಯಾಲ್ಯೂ. ಮರ್ಸೆಲ್ಲಿ ಮಾಪಕ ಅನ್ನೋದು ಇತ್ತೀಚೆಗೆ ಇದನ್ನೂ ಬಳಸ್ಲಿಕ್ಕತ್ತಾರ. ಈಗ ನಾ ಮೊದಲು ಮಾತಾಡ್ತೀನಿ, ಮಾತಾಡೋದ ಬಳಿಕ ನಿಮಗೆ ಏನು ತಿಳಿತದ ಅನ್ನೋದ್ರ ಬಗ್ಗೆ ನನಗೆ ಹೇಳಕತ್ತೀನಿ. ತಿಳಿದದೋ ಇಲ್ಲೋ ಹ್ಯಾಂಗ ಅನ್ನೋದ್ರ ಬಗ್ಗೆ. ಫಸ್ಟ್ ಅರ್ತ್ ಕ್ವೇಕ್, ಭೂಕಂಪ. ಕರೆಕ್ಟ್ ಐತ್ರೆ? ಇದಕ್ಕೆ ಮೊದಲ ಬೇಸಿಕ್ ಕಾನ್ಸೆಪ್ಟ್ಗಳು ಏನೇನು ಬೇಕು ಅನ್ನೋದು ಬೇಕು. ಇದು ಭೂಮಿಯ ರಚನೆ ಅಧ್ಯಯನ ಮಾಡಕ್ಕೆ ಹಿಂಗೆ ನಾವು ತೊಗೊಂಡಿದ್ದೀವಿ ಅಂದಂಗೆ. ಇಲ್ಲಿ ಭೂಕಂಪನದ ಅಲೆಗಳು ಉಂಟಾಗಿ ಹಿಂಗೆ ಮ್ಯಾಗ ಬರ್ತಾವ. ಒಂದಿಷ್ಟು ಈ ಡೈರೆಕ್ಷನ್ದಾಗ ಹೋಗ್ತಾವೆ, ಒಂದಿಷ್ಟು ಈ ಡೈರೆಕ್ಷನ್ದಾಗ ಹೋಗಿರ್ತಾವೆ. ಹೋಲಿ, ಏನು ತೊಂದರೆ ಇಲ್ಲ. ಹಾಗಾದರೆ ಭೂಕಂಪ ಎಲ್ಲಿ ಹುಡ್ತದ? ಭೂಮಿಯ ಅಂತರಾಳದಲ್ಲಿ. ಇದಕ್ಕೆ ಭೂಕಂಪ ನಾಭಿ ಅನ್ನಬೇಕು. ಭೂಕಂಪ ನಾಭಿ ಏನ್ರಿ, ಇದಕ್ಕೆ ಫೋಕಸ್ ಅಂಥೇಳಿ ಕರೀತಾರೆ. ಕರೆಕ್ಟೇ? ಇದರ ಮ್ಯಾಗ ಬಂದು ಈ ಅಲೆ ತಲುಪ್ತದಲ್ಲ, ಇದಕ್ಕೆ ನಾವು ಎಪಿಕ್ ಸೆಂಟರ್ ಅಂತಾರ. ಭೂಕಂಪನದ ಕೇಂದ್ರ, ಭೂಕಂಪ ಕೇಂದ್ರ ಅಂತಾರ. ಇಂಗ್ಲೀಷ್ನಾಗ ಎಪಿಕ್ ಸೆಂಟರ್ ಅಂತಾರೆ. ಇವೇ ಕನ್ಫ್ಯೂಷನ್ ಮಾಡ್ಕೊಂಡು ಬಿಡ್ತೀರಿ ನೀವು. ಮ್ಯಾಗ ಭೂಮಿ ಮ್ಯಾಗ ಬಂದು ತಲುಪಿದ ಅಲೆಯ ಜಾಗಕ್ಕೆ ಎಪಿಕ್ ಸೆಂಟರ್ ಅನ್ಬೇಕು. ಎಲ್ಲಿ ಹುಡ್ತು? ಇದು ನಮ್ಮದು ಮೌತ, ಇದು ನಾಭಿ. ನಾಭಿ ಅಂದ್ರೆ ಹೊಕ್ಕಳು ಎಂದರ್ಥ. ಇಲ್ಲಿದಿಂದ ಚಾಲು ಆಗಿನೇ ಬರ್ತದೆ. ಇದು ಒಂಥರ ವಾಮಿಟಿಂಗ್ ಮಾಡ್ಕೊಂಡಂಗ್ರಿ ಭೂಮಿ. ಕಾನ್ಸೆಪ್ಟ್ ಅಷ್ಟೇ ಇಟ್ಕೋಬೇಕ್ರಿ ನೀವು. ರಿಟರ್ನ್ ಬರೋದು ಅದು ಭೂಮಿ ಒಳಗಿದ್ದುದನ್ನು ರಿಟರ್ನ್ ಮ್ಯಾಗ ಬರ್ತದೆ ಅಂದ್ರೆ ಇದರ ಅರ್ಥ ವಾಮಿಟಿಂಗ್ ಮಾಡ್ಕೊಂಡಂಗ. ಹಾಗಾಗಿ ಏನಂದ್ರೆ ಇದಕ್ಕೆ ಭೂಕಂಪನದ ಕೇಂದ್ರ ಅಂದ್ರೆ ಇದಕ್ಕೆ ಭೂಕಂಪನದ ನಾಭಿ ಅನ್ನೋನು. ಈ ಭೂಕಂಪನದ ಕುರಿತು ಅಧ್ಯಯನ ಮಾಡುವುದಕ್ಕೆ ಏನು ಅನ್ನಬೇಕು ಅಂದ್ರೆ ಸಿಸ್ಮೋಲಾಜಿ. ಹಾಗಾದರೆ ಇದನ್ನು ಅಳತೆ ಮಾಡಲಿಕ್ಕೆ ಉಪಕರಣಗಳು ಬಳಸಲ್ಕತ್ತಾರೆ ಬೇರೆ ಬೇರೆ ರೀತಿಯಿಂದ. ಒಂದನೇದ್ದು ಸಿಸ್ಮೋಗ್ರಾಫ್ ಅಂತ ಹೇಳಿ ಬರ್ತವೆ. ಸಿಸ್ಮೋಗ್ರಾಫ್. ಈ ಸಿಸ್ಮೋಗ್ರಾಫ್ ಎನ್ನುವುದು ಏನದಂದ್ರೆ ಭೂಕಂಪನದ ಅಲೆಗಳ ವೇಗ, ದಿಕ್ಕು, ಚಲನೆ ಮುಂತಾದವುಗಳನ್ನು ಸೂಚಿಸ್ತದೆ. ಸಿಸ್ಮೋಗ್ರಾಫ್ ಎನ್ನುವುದು ಇದು ಕಾನ್ಸೆಪ್ಟ್ ನಾವು ತಗೋಬೇಕು. ಏನೋ ಒಂದು ರಿಕ್ಟರ್ ಮಾಪಕ ಅಂಥೇಳಿ ಬರ್ತದೆ.
ಇದು ಭೂಕಂಪನದ ತೀವ್ರತೆ, ಇಂಟೆನ್ಸಿಟಿ ಆಫ್ ಅರ್ತ್ ಕ್ವೇಕ್ ಅಂತ ಹೇಳಬೇಕು. ಅದರ ತೀವ್ರತೆ ಹೆಂಗದ, ಕಂಡಪಟ್ಟಿ ಹಾನಿ ಮಾಡ್ಯೋದು, ಬಂದು ಹೋಗ್ಯೋದು, ಅದು ಇಂಪಾರ್ಟೆಂಟ. ಇತ್ತೀಚೆಗೆ ಏನೋ ಒಂದು ಉಪಕರಣನು ಬಳಸ್ಲಿಕ್ಕತ್ತಾರ ಅಂದಾಗ ಅದರ ಹೆಸರು ಏನು ಅಂದ್ರೆ ಮರ್ಸೆಲ್ಲಿ ಮಾಪಕ ಅಂಥೇಳಿ ಬರ್ತದೆ. ಏನೋ ಒಂದು ಮರ್ಸೆಲ್ಲಿ ಮಾಪಕ, ಮರ್ಸೆಲ್ಲಿ ಮಾಪಕ ಅಂಥೇಳಿ ಬರ್ತದೆ. ಇದು ಭೂಕಂಪನದ ಬಗ್ಗೆನೇ ತಿಳ್ಕೊಳ್ಳೋದು ಅಂದಂಗೆ. ತೀವ್ರತೆ ಅಳಿಲಿಕ್ಕೆ ಇದು ಹೊಸ ಉಪಕರಣ, ಸೇಮ್ ತೀವ್ರತೆ ಅಂಥೇಳಿ ಕರೆಯ. ಇದು ಇಷ್ಟು ಫಸ್ಟ್. UPSC ಕ್ವಶನ್ ಕೇಳಿದ್ದ, ಸಿಸ್ಮೋಗ್ರಾಫ್ ಎನ್ನುವುದರಲ್ಲಿ ಪಾಯಿಂಟ್ಸ್ಗಳಿರ್ತಾವೆ. 1 2 3 4 5 6 7 8 9 10 ಹಿಂಗಿರ್ತಾವೆ ತಿಳ್ಕೊರಿ. ಒಂದು ಪಾಯಿಂಟಕ್ಕೆ 2500 ಅಂದಂಗೆ. ಏನು ನಾವು 2500 ಅಂದ್ರೆ ಹಿಂಗೆ ಅಲೆಗಳ ಫ್ಲೆಕ್ಸಿಬಲ್ ಆಗ್ಯದ ಅಂದಂಗೆ. ಇಂಥವು 2500 ಅಂದ್ರೆ ಒಂದು ಪಾಯಿಂಟ್. ಲಾತೂರ್ ಮಹಾರಾಷ್ಟ್ರದಲ್ಲಿ 7 ಸಿಸ್ಮೋಗ್ರಾಫ್ ಭೂಕಂಪ ಉಂಟಾಗಿದೆ. 7 ಸಿಸ್ಮೋಗ್ರಾಫ್ ಅಂದ್ರೆ ಇಂಟು 2500 ಅಷ್ಟು ಅಲೆಗಳನ್ನು ಉಂಟು ಮಾಡಿತ್ತು ಅಂದಂಗೆ. ಅದು 7 ಇಂಟು 2500. ಹಾಗಾದರೆ ಸಿಸ್ಮೋಗ್ರಾಫದಲ್ಲಿ ನಾವು 4 ಅಂಥೇಳಿ ಬರೆದೆವು. 4ಕ್ಕೆ ಒಂದು ವ್ಯಾಲ್ಯೂ ಬರ್ತದೆ ಅಂದಂಗೆ. ಅದರ ಬದಲಾಗಿ 8 ಬರದ್ನಿ. 8 ಬರದ್ನಿ ಅಂದ್ರೆ ಇದಕ್ಕೆ ಎಷ್ಟು ಪಾಯಿಂಟ್ಸ್ ಡಿಫ್ರೆನ್ಸ್ ಆಯಿತು? 4 ಇಂಟು 2500 ಈಸ್ ಈಕ್ವಲ್ ಟು, ಇಟ್ ಈಸ್ ಮೋರ್ ದೆನ್ 10,000 ಟೈಮ್ಸ್. ಇದು UPSC ಕ್ವಶನ್. ನೀವು ಏನಾರೇ ಭೂಕಂಪನ ಅಧ್ಯಯನ ಶಾಸ್ತ್ರದ ವಿಜ್ಞಾನಿಗಳಾದ್ರಿ ಅಂದ್ರೆ 4 ಬರೆಯ ಜನ 8 ಬರೆದ್ರೆ ಅಟ್ಟಪಟ್ಟು ಹೆಚ್ಚಿಗೆ ಆಗ್ಯದ ನೋಡಿ ಭೂಕಂಪ ಅಂತಂದಂಗೆ ಆಗ್ತದೆ. ಪೇಪರ್ದು ಗಾಬರಿ ಆಗಿಬಿಡ್ತಾವೆ. ಯಾಕಂದ್ರೆ ಈ ಪ್ರಮಾಣದಲ್ಲಿ ಆದರೂ ಮಂದಿ ಉಳಿದಾರಲ್ಲ ಅಂತೇಳಿ. ಆ ಪ್ರಮಾಣದಾಗ ಆದ್ರೆ ಯಾರೂ ಉಳಿಯಲ್ಲ ಸರ್. ಎರಡನೇದ್ದು ಅರ್ತ್ ಒಂದು ಏನು ಅಂದರೆ ಜೀವಿನೇ ರೀ ಸರ್. ಅದನ್ನು ಆ್ಯಂಡ್ ಅರ್ಥ ಇದನ್ನು ಒಂದು ಜೀವಿನೇ ಅದ. ಏನು ಅರ್ಥ ಇದು ಒಂದು ಜೀವಿ ಅಂದ್ರೆ ಭೂಮಿ ತಾಯಿ ಅಂತೀವಿ ನಾವು. ಅಂದರೆ ಇದರ ಅರ್ಥ ಇದಕ್ಕೆ ಸ್ತ್ರೀಲಿಂಗ ರೂಪ ಕೊಟ್ಟಿದ್ದೇವೆ ನಾವು. ಭೂಮಿ ಒಂದೇ ಸ್ತ್ರೀಲಿಂಗ. ಬುಧ ಗ್ರಹ, ಶುಕ್ರ ಗ್ರಹ ಅವೆಲ್ಲ ಪುಲ್ಲಿಂಗದಾಗ ಅದಾವ. ಎಲ್ಲ ಗ್ರಹಗಳು ಪುಲ್ಲಿಂಗ ಅದಾವ, ಭೂಮಿ ತಾಯಿ ಮಾತ್ರ ಸ್ತ್ರೀಲಿಂಗ. ಎಕ್ಸಾಂಪಲ್, ಈಗ ನನ್ನ ಮ್ಯಾಗನೆ ಒಂದು ಭಾರ ವರ್ಷಾರ 50 kg ತೂಕ ಹೊತ್ಕೊಂಡು ಹೊಂಟಿನ ತೊಗರಿ ಚೀಲ. ಹೋಗೋವತ್ತಿ ನನ್ನ ದೋಸ್ತತನ 50 ಹೊತ್ಕೊಂಡಿದ್ಯತ್ತ, ನಂದೊಂದು 5 kg ಇದರ ಮ್ಯಾಗ ಇಡ್ತೀನಿ ಒಯ್ಯಲ್ಲ ಆತನ. ಕಷ್ಟಪಟ್ಟು ಒಲ್ಲದ ಮನಸ್ಸಿನಿಂದ ಹ್ಞೂ ಅತ್ತೀನಿ. 50 ಭಾರ ಆಗ್ಯದ, 55 ಹೊರಸ್ತಾರ. ಇನ್ನೊಂದು ಚೂರು ಹೋಗಟ್ಟಿಗೆ ಮತ್ತೊಬ್ಬ ಭೇಟಿಯಾಗಿ 50 ನಿಂದು ಹೊತ್ಕೊಂಡು 5 ನಿಂದು ದೋಸ್ತೊಂದು ಹೊಟ್ಟಿದ್ಕೊಂಡಿದ್ದು ನಂದು 3 kg ಅದ, ಇದೊಂದು ಇಡ್ತೀನಿ ಅಂತಾನ. ಒಲ್ಲದ ಮನಸ್ಸಿನಿಂದ ಹೂನಿ ಅನ್ಬೇಕಾಗ್ತದೆ. 58ಕ್ಕೆ ಹೋಯ್ತು, 50 ಭಾರ ಅದಕ್ರೆ 58 ಆಯಿತು. ಸ್ವಲ್ಪ ಮುಂದೆ ಹೋಗೋಣ, ಇನ್ನೊಬ್ಬರು ಆತ್ಮೀಯರು ಬಂದು ನಂದು 1 kg ಅದ ಇಡ್ಲಿ ಅಂತ ಕೇಳ್ತಾರೆ. ಅವಾಗ ಇವ ಒಲ್ಲೆ ಅನ್ನಕ್ಕೆ ಬರಲ್ಲ. ಆಯಿತು ನಿನ್ನೊಂದು kg ಇಟ್ಟೇ ಬಿಡು ಅಂತಾನ. ಸ್ವಲ್ಪ ಇನ್ನೂ ಒಂದು ಹೆಜ್ಜೆ ಹೋಗ್ತಿ, ನಂದು 1/4 ಕಿಲೋ ಅದ, ಇಷ್ಟೆಲ್ಲ ಹೊತ್ಕೊಂಡಕ್ರೆ 1/4 ಕಿಲೋ ಭಾರ ಆತನ ತಿಳ್ತಾನ. ಆವಾಗ ಲಾಸ್ಟಿಗೆ ಒಟ್ಟು ಕೂಡಿನಿ ಕೆಳಗೆ ಒಮ್ಮೆ ಒಗಿತಾನ. ಇದರ ಅರ್ಥ ತಮಗೆ ತಿಳಿದಿರ್ಬೋದು. ಭೂಮಿ ಒಂದು ಹಂತದವರೆಗೆ ತಾನು ತೂಕ ಹೊತ್ಕೊಂಡ ಇರ್ತದೆ. ಅದಕ್ಕೂ ಮೀರ್ತು ಅಂದಕ್ಕರ ಬರೆಯಪ್ಪ ಅಂತೇಳಿ ಹಿಂಗೆ ಒಳಗೆ ತೋರ್ತದೆ. ಅರ್ಥ ಆಯ್ತು ನಾ ಹೇಳೋದು? 1992ರಲ್ಲಿ ಬ್ರೆಜಿಲ್ ದೇಶದ ರಿಯೋ ಡಿ ಜನೈರೋ ಎನ್ನುವ ನಗರದಲ್ಲಿ ಫಸ್ಟ್ ವರ್ಲ್ಡ್ ಅರ್ತ್ ಸಮ್ಮಿಟ್ ಹೆಲ್ಡ್, ಅಂದ್ರೆ ಪ್ರಪಂಚದ ಮೊದಲ ಭೂಶೃಂಗ ಸಮ್ಮೇಳನ ನಡೀತು. 92 ಬ್ರೆಜಿಲ್ ರಿಯೋ ಡಿ ಜನೈರೋ. ಅಲ್ಲಿ ಒಂದು ಘೋಷಣೆ ಕೂಗಿದ್ರು, ಗಿವ್ ಅರ್ತ್ ಎ ಚಾನ್ಸ್, ಭೂಮಿಗೂ ಬದುಕಲು ಒಂದು ಅವಕಾಶ ಕೊಡಿ ಅಂತೇಳಿ ಘೋಷಣೆ ಕೂಗಿದ್ರು. ಸುಮ್ಮನೆ ಕೊಟ್ಟಾರೆ. ಎಲ್ಲಿ ಬೆಕ್ಕದಲ್ಲಿ ಬೋರ್ವೆಲ್ ಹಾಕಬಾಡ್ರಿ, ಎಲ್ಲಿ ಬೆಕ್ಕದಲ್ಲಿ ತಗ್ಗು ತೋಡಬಾಡ್ರಿ,
ಅದಕ್ಕೂ ತನ್ನದೇ ಆದಂಥ ಭಾವನೆಗಳದಾವ. ಮತ್ತು ನೀವು ಅಬ್ಸರ್ವೇಷನ್ ಮಾಡಿ ಸರ್, ನಾ ಹೇಳಿದ ಪ್ರಕಾರನಕ್ಕಿಂತ ಎಲ್ಲಿ ಗಣಿಗಾರಿಕೆ ಭಾಳ ಅದ ಅಲ್ಲಿ ಬಡತನನೂ ಅಷ್ಟೇ ಅದ. ಅದೇ ಹಂಗೆ ಸರ್ ಬಳ್ಳಾರಿ ಶ್ರೀಮಂತ ಅದ. ಯಾರು ಹೇಳ್ಯಾರ? ಬಳ್ಳಾರಿಯಾಗ ಕೆಲವೊಬ್ಬರು ಶ್ರೀಮಂತರಾಗ್ಯಾರ. ಟೋಟಲ್ ಬಳ್ಳಾರಿಯ ಜನ ತೋರಿಬೇಕಾರ BPL ಭಾಳ ಅದಾರ್ರಿ. ಹಟ್ಟಿ ಚಿನ್ನದ ಗಣಿ ಬಂಗಾರೇ ಸಿಗ್ತದ, ಆದ್ರೆ ಆ ಊರಾಗ 30ನೇ ತಾರೀಕಿಗೆ ಹೋದ್ರೆ ಯಾರಂತೆ 10 ರೂಪಾಯಿ ಸಿಗಲ್ಲ. ಅದು ಏನದನ್ರಿ, ಎಲ್ಲಿ ಭೂಗಣಿ ಅದಾವ ಅಲ್ಲಿ ಭಾಳ ಬಡತನ ಅದ. ಕೋಲಾರ KGF ತೋರಿ ನೀವು, ಜಾರ್ಖಂಡದೊಳಗೆ ಕೈಯಾಗ ಹಿಡಿದ ಮಣ್ಣದಾಗ ಒಂದರೆ ಲೋಹಗಳು ಇದ್ದೇ ಇರ್ತಾವ, ಆದರೂ ಜಾರ್ಖಂಡ ಅತ್ಯಂತ ಬಡತನದಾಗ ಅದ. ಒಡಿಸ್ಸಾ, ಛತ್ತೀಸ್ಗಢ, ಬಿಹಾರ್, ಮಧ್ಯಪ್ರದೇಶ್ ಮ್ಯಾಕ್ಸಿಮಮ್ ಮೈನಿಂಗ್ ಅದಾವ್ರಿ ಇವೆಲ್ಲ, ಆದರೂ ಬಡತನ ಅದ. ಏನು ಶಾಪ ಅದನ್ನು ಗೊತ್ತಿಲ್ಲ. ಅದು ಏನು ಎಲ್ಲಿ ಮೈನಿಂಗ್ ಅದ ಅಲ್ಲಿ BPL ಜನನೇ ಭಾಳ ಅದಾರ ಅಂದಂಗೆ. ಇಲ್ಲಿ ಅದು ಪರ್ಸ್ನಲ್ ಅವ್ರದಾಗ, ಅದನ್ನು ನಾವು ಹೇಳಬಾರ್ದು. ಮತ್ತು ಇದ್ರಾಗ ಆನ್ಲೈನ್ದಾಗ ಯಾರು ಆಯಾ ಊರ್ದವ್ರು ಇದ್ರೆ ನನಗೆ ಬೈಬಾರ್ದು, ನಾ ಕಾನ್ಸೆಪ್ಟ್ ಹೇಳೀನಿ. ಹ್ಞೂ ರೀ. ಇನ್ನು ಭೂಕಂಪನ ಕುರಿತು ಮತ್ತು ಏನೇನು ನಮಗೆ ಮೊದಲು ಬೇಸಿಕ್ ನಾಲೆಜ್ ಏನಿರಬೇಕು. ಹೈಯೆಸ್ಟ್ ಈ ಭಾಗದೊಳಗೆ ಅದರದ್ದು ತೀವ್ರತೆ ಹೆಚ್ಚಿಗಿರ್ತದೆ. ಇಲ್ಲಿಂದ ಬಂದ ಬಳಕ ಇಲ್ಲಿ ಭಾಳಷ್ಟು ಸ್ಪೀಡ. ವಸ್ತುಗಳು ಚಲನೆಯಿಂದ ಪಡೆದ ಶಕ್ತಿ ಚಲನಾಶಕ್ತಿ, ಅಲೆಗಳು ಅಷ್ಟೇ. ಚಲನೆಯಿಂದ ಪಡೆದ ಶಕ್ತಿ ಚಲನಾಶಕ್ತಿ ಇಲ್ಲಿ ಸ್ಲೋ ಇದ್ದದ್ದು, ಇಲ್ಲಿ ಕಂಡಾಪಟ್ಟಿ ಸ್ಪೀಡ್ ಇರ್ತಾವ. ಹೈಯೆಸ್ಟ್ ವೇಗವಾಗಿ ಎಲ್ಲಿ ಅಂದ್ರೆ ಭೂಕಂಪನದ ಕೇಂದ್ರದಲ್ಲಿ ಗುರಿ ಮುಟ್ಟಕ್ರೆ ಭಾಳ ಸ್ಪೀಡ್ ಇರ್ತಾವೆ. ಇದು ಇಷ್ಟು ಮೊದಲ ಬೇಸಿಕ್ ಗೊತ್ತಿರಲಿ ಸರ್. ವರ್ಲ್ಡ್ದೊಳಗೆ ಹೈಯೆಸ್ಟ್ ಭೂಕಂಪ ಜ್ವಾಲಾಮುಖಿ ಎಲ್ಲಿ ಆತವ? ಇವು ಎರಡೂ ಹೈಯೆಸ್ಟ್ ಆಗೋದು ರಿಂಗ್ ಆಫ್ ಫೈರ್ ಅಂಥೇಳಿ ಬರ್ತದೆ. ರಿಂಗ್ ಆಫ್ ಫೈರ್ ಅಂದರೆ ಶಾಂತ ಮಹಾಸಾಗರದಲ್ಲಿ. ಈ ರಿಂಗ್ ಆಫ್ ಫೈರ್ ಎನ್ನುವುದು ಎದಕ್ಕೆ ಅಂದ್ರೆ ಅಗ್ನಿ ವೃತ್ತ ಅಂತಾರೆ. ಅಗ್ನಿ ವೃತ್ತ ಎನ್ನುವುದು ಎದಕ್ಕೆ ಫೇಮಸ್ ಅದ ಅಂತ ಕೇಳಿದ್ರು ಅಂದ್ರೆ ಈ ಭೂಕಂಪ ಮತ್ತು ಜ್ವಾಲಾಮುಖಿ ಎಲ್ಲದ ಪ್ಯಾಸಿಫಿಕ್ ಓಷಿಯನ್, ಜಪಾನನು ಅದರ ಸಮೀಪದಾಗೆ ಬರ್ತದೆ. ಪ್ಯಾಸಿಫಿಕ್ ಓಷಿಯನದಲ್ಲಿ ಬರ್ತದೆ ಈ ಜಾಗ. ಇಲ್ಲಿ ಹೈಯೆಸ್ಟ್ ಏನದ ರೀ? ಭೂಕಂಪ ಮತ್ತು ಜ್ವಾಲಾಮುಖಿಗಳು ಅದಾವ. ವರ್ಲ್ಡ್ದೊಳಗೆ ಹೈಯೆಸ್ಟ್ ಭೂಕಂಪನಗಳು ಎಲ್ಲಿ ಆತವ ಅಂದ್ರೆ ಜಪಾನ್ದಾಗ ಆತವ. ಯಾಕಂದ್ರೆ ಅದು ಈ ಪ್ರದೇಶದ ನೇರ ಬೋಟದಲ್ಲಿನೇ ಅದ, ಅಲ್ಲಿ ಚಂತನೂ ಆತಿರ್ತಾವ ಅಂದಂಗೆ. ಇನ್ನು ಇದಕ್ಕೆ ಬರೀ ಕಾನ್ಸೆಪ್ಟ್ ಕೊಟ್ಟನ ಏನದ ಏನಿಲ್ಲ ಅನ್ನೋದ್ರ ಬಗ್ಗೆ. ಇನ್ನು ಇದಕ್ಕೆ ಯಾವ್ಯಾವ ಅಲೆಗಳು ಬರ್ತಾವ, ಹೆಂಗೆ ಬರ್ತಾವ, ನಾ ಇಂಗ್ಲೀಷ್ನಾಗ ಹೇಳಿರ್ತೀನಿ, ಕನ್ನಡದಾಗ ಪದಗಳು ಭಾಳ ಆತಾವ ಸರ್. ಯಾವಾಗಲೂ ಗೋ ಎನ್ನುವ ಪದಕ್ಕೆ ಏನೇನೋ ಅನ್ಬೋದು. ಹೋಗು, ಹೋಗೋ, ಏನೇನು ಅದಕ್ಕೆ ಸ್ವಲ್ಪ ವ್ಯತ್ಯಾಸ ಮಾಡಿ ಅನ್ಕೋತ ಹೋದೆವು ಅಂದ್ರೆ ಕಂಡಪಟ್ಟಿ ಅರ್ಥಗಳು ಸಿಗ್ತಿರ್ತಾವೆ. ಇಂಗ್ಲೀಷ್ನಾಗ ಒಂದೊಂದೇ ಟರ್ಮ್ಗಳು ಕರೆಕ್ಟ್ ಇರ್ತಾವೆ, ಅವನು ನೆನಪಿಟ್ಕೊಳ್ಳೋಣ ನಾವು. ಎಕ್ಸಾಮ್ದಾಗೂ ಹೆಲ್ಪ್ ಭಾಳ ಆತವ್ರಿ. ಭೂಕಂಪನದ ಅಲೆಗಳಲ್ಲಿ 3 ಪ್ರಕಾರಗಳು, ನಂಬರ್ 1, ನಂಬರ್ 2, ನಂಬರ್ 3. ಒಂದನೇದ್ದು ಪ್ರಾಥಮಿಕ ಅಲೆಗಳು ಅಂದ್ರೆ ಫಸ್ಟ್ ಬರ್ತಾವೆ ಭೂಮಿಗೆ ಅಂದಂಗೆ. ಇದು ಬೇಸಿಕ್ ಪ್ರೈಮರಿ ವೇವ್ಸ್, ಪ್ರಾಥಮಿಕ ಅಲೆಗಳು. ಇವು ಬಂದು ಮುಟ್ಟದ ಬಳಕ ಇವು ಬರ್ತಾವ ದ್ವಿತೀಯ ಅಲೆಗಳು. ಆ ನಂತರ ಲಾಸ್ಟಿಗೆ ಇವು ಬರ್ತಾವ ತೃತೀಯ ಅಲೆಗಳು. ಇದು ಬೇಸಿಕ್ ವರ್ಡ್ ಆಯಿತು. ಹಿಂಗೆ ಕೇಳಲ್ಲ, ಪ್ರೈಮರಿ, ಸೆಕೆಂಡರಿ ಮತ್ತು ಟರ್ಷರಿ ಅಂತ. ಇಲ್ಲಿ ನಮಗೆ ಇವಕ್ಕೆ ಏನು ಕರೆಕ್ಟ್ ಗೊತ್ತಿರಬೇಕು ವರ್ಡ್ ಅಂದ್ರೆ ನೀಳ ಅಲೆಗಳು. These all are the longitudinal waves. ಕರೆಕ್ಟ್ ಆಯ್ತಾರೆ. ಇವಕ್ಕ ಅಡ್ಡ ಅಲೆಗಳು, ಅಡ್ಡಾಡ್ ಹೋತಾವ ಬರೇ. ಇವಕ್ಕ ಉದ್ದ ಅಲೆಗಳು ನೋಡ್ರಿ. ನೀಳ ಅಲೆಗಳು, ಅಡ್ಡ ಅಲೆಗಳು, ಉದ್ದ ಅಲೆಗಳು. ಇವಕ್ಕ ಲಾಂಗ್ ವೇವ್ಸ್ ಅನ್ನಬೇಕು. ಅಡ್ಡ ಅಲೆಗಳಿಗೆ ಏನು ಅನ್ನಬೇಕು ನೀವೇ ಹೇಳ್ದವು. ಹಾರಿಜೆಂಟಲ್ ವರ್ಟಿಕಲ್ ಅಂತೇಳಿ ವರ್ಡ್ ಗೊತ್ತಿರ್ಬೇಕು ತಮಗೆ. ಹಾಂ ರೀ.
ನೀವು ಇವಕ್ಕೆ ಕಾನ್ಸೆಪ್ಟ್ ಕೊಡ್ಬೇಕು ನನಗೆ. ಅಡ್ಡ ಅಲೆಗಳಿಗೆ ಏನಂತೀವಿ ಅಂದಂಗೆ. ಸರ, ಪ್ರಾಥಮಿಕ ಅಲೆಗಳ ವೇಗ ಹೆಚ್ಚಿಗಿರ್ತದೆ, ಕಂಡಾಪಟ್ಟಿ ಸ್ಪೀಡ್ನಾಗ ಬರ್ತಾವೆ. ಎಂದು ಕಂಡಿನೇ ಇಲ್ಲ ಅನ್ನೋರ್ಗಪ್ಲೆ ಓಡ್ತಾವೆ, ಸ್ವಲ್ಪ ನಿಧಾನಕ್ಕೆ ಬರ್ತಾವೆ. ಪೂರ್ಣ ನಿಧಾನ, ಅತ್ಯಂತ ನಿಧಾನವಾಗಿ ಬರ್ತಾವೆ, ಸ್ಲೋಗಾಗಿ ಬರ್ತಾವೆ. ಇವು ಸ್ಪೀಡ್ ಭಾಳ ಇರ್ತದೆ, ಶಬ್ದ ಹೆಚ್ಚಿಗೆ ಮಾಡ್ತಾವೆ. ಶಬ್ದ ಹೆಚ್ಚು. ಇವು ಶಬ್ದ ಅತ್ಯಂತ ಕಡಿಮೆ ಶಬ್ದ ಮಾಡ್ತಾವೆ, ಅತ್ಯಂತ ಕಡಿಮೆ ಶಬ್ದ ರಚನೆ ಮಾಡುತ್ತವೆ. ಇವು ಮೀಡಿಯಂ ಶಬ್ದ ಮಾಡ್ತಾವೆ, ಸ್ವಲ್ಪ ಸ್ವಲ್ಪ ಶಬ್ದ ಮಾಡುತ್ತವೆ. ಇದು ಅಗ್ದಿ ಹೆಂಗೆ ಶಬ್ದ ಮಾಡ್ತದೆ ಅಂದ್ರೆ, ಮೈ ಮ್ಯಾಗ ಬೋಡೆ ಜರೆ ಹಾಯ್ದು ಹೊಂಟದ ಅನ್ನೋರ್ಗಪ್ಲೆ ಶಬ್ದ ಮಾಡ್ತದೆ. ಬಟ್ ಮನೆಯಾಗಿಂದ ಒಂದು ಪಾತ್ರೆನೂ ಬೀಳಕ್ಕೆ ಕಾನ್ಸೆಪ್ಟ್ ಹೇಳ್ದು ನಾನು. ಸ್ಲೋ ಬರ್ತಾವೆ. ಇದು ಹಾನಿಯಾಗುವುದಿಲ್ಲ, ಏನೂ ಹಾನಿಯಲ್ಲ. ಮನೆಯಾಗಿನ ಪಾತ್ರೆಗಳು ಅದು ಮ್ಯಾಗಿಟ್ಟಿದ್ದು ಅಲ್ಲೇ ಗುಡು 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 ಮಾಡ್ತಾವೆ. ನೀವು ಮಂಚದ ಮ್ಯಾಗ ಹಾಕ್ಕೊಂಡಿದ್ದಾನಂದ್ರೆ ಯಾರೋ ತೊಟ್ಲ ತಗೊಲ್ಕತ್ತಾರ ಅನ್ನೋ ಫೀಲ್ ಬರ್ತದ. ಇದು ಏನದ? ಹಾನಿ ಆಗುತ್ತದೆ. ಏನು ಹಾನಿ ಆಗುತ್ತದೆ ಅಂದ್ರೆ, ಮ್ಯಾಗ ಇಲ್ಲಿ ನಾವು ಕೆಳಗೆ ಮುಕ್ಕೊಂಡಿರ್ತೀವೋ ಅಟ್ಟದ ಮ್ಯಾಗ ಏನಾರೇ ಪಾತ್ರೆಗಳದು ಇಟ್ಟಿದ್ದೀವಿ ಅಂದ್ರೆ ಮೈ ಮ್ಯಾಗೆ ಬೀಳ್ತಾವೆ, ಟುಬುಕ್ ಟುಬುಕ್ ಒಳ್ಳೆ. ಇದು ಹಾನಿ ಆಗುತ್ತದೆ. ಇದು ಹೆಚ್ಚು ಹಾನಿ. ಹೆಚ್ಚು ಹಾನಿ ಅಂದ್ರೆ ಮಿಲ್ಟ್ರಿದವ್ರು ಬರ್ತಾರೆ ಹೊರ ತೆಗಿಲಿಕ್ಕೆ. ಇವಕ್ಕೆ ಮೂರಕ್ಕೆ ವ್ಯತ್ಯಾಸಗಳು ಗೊತ್ತಿರಬೇಕು. ರೆಸ್ಕ್ಯೂ ಅಂತಾರೆ, ಮರ್ದಿನ ಹಾಗೆ ನ್ಯೂಸ್ನಾಗ ಬರ್ತಿರ್ತದೆ. ಹಾಗಾಗಿ ಈ ಮೂರು ಥರದ ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೊರಿ ಫಸ್ಟ್. ಅವ್ರ ಸ್ಪೀಡ್ ಕೇಳ್ತಾನೆ ಸರ್ ಸೆಂಟ್ರಲ್ ಗೌರ್ಮೆಂಟ್ದಾಗ, ಮತ್ತು ಏನೇನದ ಅನ್ನೋದ್ರ ಬಗ್ಗೆ. ಈ ಮೂರು ಥರದೊಳಗೆ ಏನದಂದ್ರೆ, ಮೂರಕ್ಕೆ ಸಂಬಂಧಪಟ್ಟಂತೆ ಅವು ಥರದ್ದು ಏನೋ ಒಂದು ವರ್ಡ್ ಭಾಳ ಇಂಪಾರ್ಟೆಂಟ. ಇವು ಘನ ವಸ್ತು ನೋಡಿ, ಅನಿಲದಾಗೂ ಹೋಗ್ತಾವ, ದ್ರವದಾಗೂ ಹೋಗ್ತಾವ, ಘನದಾಗೂ ಹೋಗ್ತಾವ, ಏನೂ ತೊಂದರೆ ಇಲ್ಲ. ಯಾಕಡೆ ಬೇಕಾದ ಕಡೆ ಅಡ್ಡಾಡ್ತಾವೆ. ಇದರದ ರೆಸ್ಟ್ರಿಕ್ಷನ್ಸ್ ಭಾಳ ಅದಾವ. ದ್ರವದಲ್ಲಿ ಹಾದು ಹೋಗುವುದಿಲ್ಲ. ಈ ನೆಗೆಟಿವ್ ಪಾಯಿಂಟ್ಸ್ ಮೊದಲು ಪಟ್ನೆ ಕ್ಯಾಚ್ ಮಾಡ್ಕೋರಿ. ದ್ರವದಲ್ಲಿ ಹಾದು ಹೋಗಲ್ಲ ಅಂದ್ರೆ ಎದರಾಗ ಹೋತವಂದಂಗ್ರಿ, ಘನ ಅನಿಲದಾಗ ಹೋತವ, ನೀರಿದ್ದದ ಕಡೆ ಹೋಗಲ್ಲ. ಇದು ವರ್ಡ್. ಇವು ಎಲ್ಲ ಘನ, ದ್ರವ, ಅನಿಲ, ಇವತ್ತದ್ದು ಏನೂ ತೊಂದರೆ ಇಲ್ಲ, ಎಲ್ಲ ಕಡೆ ಅಡ್ಡಾಡಿ ಬರ್ತಾವೆ ಇವು. ಇದು ಫಸ್ಟ್ ಇದರದ ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೋಬೇಕು ನಾವು. ಭೂಕಂಪ ಯಾಕೆ ಆಗ್ತದ ಅಂತ ಕೇಳ್ತಾರ. ನಾ ಏನು ಹೇಳದ, ಭೂಮಿದಿಂದ 32 ಮೀಟರ್ ಆಳಕ್ಕೆ ಹೋಗ್ತೀವಿ. 1 ಡಿಗ್ರಿ ಟೆಂಪ್ರೇಚರ್ ಏನಾಗ್ತದ, ಹೆಚ್ಚಿಗೆ ಆಗ್ತದ. ಭೂಮಿ ಒಳಗೆ ಹಿಂಗೆ ಪದರಗಳದಾವೆ, ಒಂದರ ಮ್ಯಾಗ ಮತ್ತೊಂದು, ಮತ್ತೊಂದ್ರ ಮ್ಯಾಗ ಮತ್ತೊಂದು, ಹಿಂಗೆ ಆಳದವರೆಗೂ ಪದರಗಳೇ ಅದಾವೆ. ಭೂಮಿಯ ಆಳಕ್ಕೆ ಹೋದಾಗ ಅಧಿಕ ಟೆಂಪ್ರೇಚರ್ ಆಗ್ತದೆ. ಅಧಿಕ ಟೆಂಪ್ರೇಚರ್ ಆಯ್ತಂದ್ರೆ ಪ್ರೆಸ್ಸರ್ ಹೆಚ್ಚಿಗೆ ಆಗ್ತದೆ ಭೂಮಿಯಾಗ. ಆ ಪ್ರೆಸ್ಸರ್ ಅಂದ್ರೆ ಒತ್ತಡ ಹೆಚ್ಚಿಗೆ ಆಗ್ತದೆ. ಅಧಿಕ ಒತ್ತಡ, ಅಧಿಕ ತಾಪಮಾನ, ಅಥವಾ ಅಧಿಕ ತಾಪಮಾನದಿಂದ ಅಧಿಕ ಒತ್ತಡ ಇರ್ತದೆ ಭೂಮಿಯಾಗ. ಆ ಅಧಿಕ ಒತ್ತಡದಿಂದ ಈ ಎರಡೂ ಪದರಗಳು ಏನು ಮಾಡ್ತಾವೆ ಅಂದ್ರೆ ಸರಿದು ಬಿಡ್ತಾವೆ, ಹಿಂಗೆ ಸ್ವಲ್ಪ ಅಳಿಗಾಡಿ ಬಿಡ್ತಾವೆ, ಪ್ರೆಸ್ಸರ್ ಕ್ರಿಯೇಟ್ ಆಗಿ ನಡುವೆ. ಆವಾಗ ಮ್ಯಾಗಿನ ಪದರಗಳು ಭೂಮಿ ಅಳಗಾಡ್ದಂಗೆ, ಅದಕ್ಕೆ ಭೂಕಂಪ ಅಂತೀವಿ. ಇದನ್ನು ನಾವು ಶಿಲಾಸ್ತರ ಭಂಗಗಳು ಅಂಥೇಳಿ ಕರಿಬೇಕು. ಏನನ್ಬೇಕ್ರಿ? ಸ್ತರಭಂಗಗಳು ಅಥವಾ ಶಿಲಾಸ್ತರ ಭಂಗಗಳು ಅಂತೇಳಿ ಕರಿತೇವೆ ನಾವು. ಇಲ್ಲೊಂದು ವರ್ಡ್ ಅದ, ಅತಿ ಹೆಚ್ಚು ಏನದಂದ್ರೆ ಭೂಸ್ತರ ಭಂಗಗಳು. ಅತಿ ಹೆಚ್ಚು ಜ್ವಾಲಾಮುಖಿಯಾಗುವುದು ಇದರದಿಂದಾನೆ. ಈ ಪದರ ನಡಬರ್ಕ್ ಟೆಂಪ್ರೇಚರ್ದಿಂದ ಪ್ರೆಷರ್ ಹೆಚ್ಚಿಗಾಗಿ ಹಿಂಗೆ ಒಂದು ಅಳಿಗಾಡ್ತದೆ. ಅಳಿಗಾಡ್ತು ಅಂದ್ರೆ ಇದೇ ಆಗ್ತದೆ, ಭೂಸ್ತರ ಭಂಗ ಅಂತೀವಿ ನಾವು.
ಅಂದ್ರೆ ಹೈಯೆಸ್ಟ್ ಭೂಕಂಪಗಳು ಆಗುವುದು ಎದರದಿಂದ ಅಂದ್ರೆ ಭೂಸ್ತರಭಂಗ ಕ್ರಿಯೆಯಿಂದ ಉಂಟಾಗುತ್ತದೆ. ಭೂಸ್ತರಭಂಗದಿಂದ ಹೈಯೆಸ್ಟ್ ಭೂಕಂಪನಗಳು ಉಂಟಾಗುತ್ತವೆ. ಹೆಚ್ಚು ಭೂಕಂಪ ಉಂಟಾಗುವುದು. ಮತ್ತು ಮಾನವನ ಚಟುವಟಿಕೆ ಅವು ಕಾಮನ್. ಬಾಂಬ್ ಸ್ಫೋಟ ಆದಕ್ರ ಡ್ಯಾಮ್ ಕಟ್ಟನ ನೀರು ಬಂದು ಬಡಬಡದು ಅವು ಕಾಮನ್ ರೀ, ಅವು ಸೆಕೆಂಡ್ರಿ. ಬಟ್ ಮೇನ್ ಆಗುವುದು ಭೂಸ್ತರಭಂಗದಿಂದನೇ ಆಗವು. ಇದು ಇಷ್ಟು ನಿಮಗೆ ಕರೆಕ್ಟ್ ಗೊತ್ತಿರಬೇಕು. ಇನ್ನು ಭೂಕಂಪನ ಮೇಜರ್ ಮಾಡುವಂಥ ಒಂದಿಷ್ಟು ಉಪಕರಣಗಳಂತೂ ಇದ್ದೇ ಇರ್ತಾವೆ. ಅವು ನೀವು ಆ ಬೇಸಿಕ್ಕಾಗಿ ಗೊತ್ತಿರ್ತವೆ ಸರ್, ಅದರದಾಗ ಏನಿಲ್ಲ. ಭೂಕಂಪನ ಅಳತೆಯ ಮಾಪಕಗಳು ನಮ್ಮಲ್ಲಿ ಎಲ್ಲೆಲ್ಲಿ ಕೇಂದ್ರಗಳದಾವ ಅಂತ ಕೇಳ್ತಾರೆ. ಇಲ್ಲೆಲ್ಲ ಅದಾವೆ ನೋಡಿರಿ. ಗೌರಿ ಬಿದನೂರ, ಚಿಕ್ಕಬಳ್ಳಾಪುರ, ಕೊಡೈಕೆನಾಲ್ ತಮಿಳುನಾಡು, ಪೂನಾ ಮಹಾರಾಷ್ಟ್ರ, ಕೊಲಾಗು ಮಹಾರಾಷ್ಟ್ರ, ಡೆಹ್ರಾಡೂನ್ ಉತ್ತರಾಖಂಡ, ಹೈದರಾಬಾದ ತೆಲಂಗಾಣ, ಕಲ್ಕತ್ತಾ ಪಶ್ಚಿಮ ಬಂಗಾಳದಾಗ ಆತಾವು. ಎಲ್ಲಿ ಏನೋ ಒಂದು ಜಾಗ ಮಾಡ್ಯಾರ. ಮತ್ತು ಎಲ್ಲಿ ಅದ ಅಂತ ಕೇಳಿದ್ರೆ ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕ ಅಲ್ಲೊಂದು ಹಸರಗುಂಡಿಗಿ ಅಂತೇಳಿ ಊರದ ಅಲ್ಲೊಂದು ಹೊಸ ಸ್ಥಾಪನೆ ಮಾಡ್ಯಾರ. ಏನು ಅಂದ್ರೆ ಭೂಕಂಪನದ ಅಧ್ಯಯನ ದಾಖಲಾತಿ ಕೇಂದ್ರ. ಇದು ಹಸರಗುಂಡಿಗಿ ಅಂತೇಳಿ ಬರ್ತದೆ. ಅಲ್ಲಿ ಏನೋ ಒಂದು ದಾಖಲಾತಿ ಕೇಂದ್ರ ಮಾಡ್ಯಾರ. ಒಂದು ಬಕೆಟ್ದಾಗ ನೀರು ಹಾಕ್ರಿ, ಒಂದು ಬಕೆಟ್ ತೋರಿ ಅದರೊಳಗೆ ನೀರು ಹಾಕ್ರಿ. ಇಷ್ಟೇ ಗಾತ್ರದ್ದು ಒಂದು ಬಕೆಟ್ ತೋರಿ ಸಾಣದು. ಇದರೊಳಗೆ ನೀರು ಹಾಕಿಸಂದ್ರೆ ಇಲ್ಲಿ ನೀವು ಏನಂದ್ರೆ ಕಾಮನ್ ಆಗಿ ಬಕೆಟ್ದಾಗ ನೀರು ಹಾಕಿರಿ, ಹಿಂಗೆ ಹಿಡೀರಿ. ಬಕೆಟ್ ಕೆಳಗೆ ಟಪ್ಪತ್ತು ಹಿಂಗೆ ಹೊಡಿರ್ಬೇಕಾದ್ರೆ ನೀರು ಮ್ಯಾಗ ಬಕೆಟ್ದಾಗಿಂದ ಚೆಲ್ತಾವ ಹೊರಗೆ. ಸೇಮ್ ಸಮುದ್ರದಾಗೂ ಈಟಿ ಆಗ್ತದ. ಸಮುದ್ರದಾಗ ಏನು ಆಗ್ತದ ಸರ? ಭೂಮಿ ಇದ್ದಲ್ಲಿ ಅಲೆಗಳು ಉಂಟಾದ್ರೆ ಭೂಕಂಪ, ನೀರಿನ ಕೆಳಗೆ ಅಲೆಗಳು, ಭೂಕಂಪನದ ಅಲೆಗಳು ಇದಕ್ಕೆ ಬಂದು ಬಡ್ದು ಅಂದ್ರೆ ನೀರು ಮ್ಯಾಗ ಹೋಗ್ತದೆ. ಇದನ್ನೇ ಸುನಾಮಿ ಅಂತೀವಿ ನಾವು. ಒಂದು ಪ್ಲಾಸ್ಟಿಕ್ ಬಕೆಟ ನೀರು ತುಂಬಿ ಕೆಳಗೆ ಟಪ್ಪತ್ತು ಬಡದ್ರಾಯ್ತು, ನೀರು ಹೊರಗೆ ಸಿಗುತ್ತವೆ. ಸೇಮ್ ಕಾನ್ಸೆಪ್ಟ್ ಸಮುದ್ರದಾಗ ಆಗ್ತದೆ. ಹಾಗಾದರೆ ಇದನ್ನು ಜಪಾನಿ ಭಾಷೆದೊಳಗೆ ಸುನಾಮಿ ಅನ್ನಬೇಕು. ಸುನಾಮಿ ಎನ್ನುವ ಪದ ಎಲ್ಲಿಂದ ಬಂದಂದ್ರೆ ಜಪಾನ್ ದೇಶದ ಪದ. ಇದು ಜಪಾನಿ ಲ್ಯಾಂಗ್ವೇಜ್. ಇದು ಎಲ್ಲಿ ಆಗುವುದು ಅಂದರೆ ಸಮುದ್ರದಲ್ಲಿ ಉಂಟಾಗುವ ಭೂಕಂಪ, ಉಂಟಾಗುವ ಭೂಕಂಪನ ಕ್ರಿಯೆ ಭೂಕಂಪ ಅಂದಂಗ. ಇದರದಿಂದ ಏನಾಗ್ತದ? ಏನು ಮತ್ತೇನಾಗಲ್ಲ ಸರ. ಅಲೆಗಳು ಸಮುದ್ರದೊಳಗೆ ಹಿಂಗೆ ಎತ್ತರಕ್ಕೆ ಬಂದುಬಿಡ್ತಾವೆ. ಕರಾವಳಿಯಲ್ಲಿ ಇಲ್ಲಿಗೇನು ಬರ್ತಾವ? ಸಮುದ್ರದ ಅಲೆ ಅಂತೇಳಿ ಮನೆ ಗುಡಿಸಲ ಏನೇನೋ ಕಟ್ಕೊಂಡು ಜೀವನ ಮಾಡ್ತಿರ್ತಾರೆ ಮಂದಿ. ಆ ಅಲೆಗಳು ಬಂದು ಇದಕ್ಕೆ ಬಡದು ಕೊಚ್ಕೊಂಡು ತೊಗೊಂಡು ಹೋಗಿಬಿಡ್ತವೆ. ಅಂದ್ರೆ ಫಸ್ಟ್ ಇಫೆಕ್ಟ್ ಆಗೋದು ಕೋಸ್ಟಲ್ ಏರಿಯಾ, ಕರಾವಳಿ ತೀರಗಳು ಹಾನಿಗೆ ಒಳಪಡುತ್ತವೆ. ಎದರದಿಂದ ರೀ? ಸುನಾಮಿದಿಂದ. ಇದು ನಾವು ಹೇಳಬೇಕು. ಇನ್ನು ಭೂಕಂಪನದ ವಲಯಗಳಲ್ಲಿ ಒಂದಿಷ್ಟು ಭಾಗ ಮಾಡಿದ್ದೇವೆ ನಾವು. ನಮ್ಮ ಕರ್ನಾಟಕ ಯಾವ ಭಾಗದಾಗ ಬರ್ತದೆ? 3 ಮತ್ತು 4ನೇ ವಲಯದಾಗ ಬರ್ತದೆ. ರೋಮನ್ ಅಂಕಿ ಕೊಡ್ತಾರ ಅಲ್ಲಿ. 3rd and 4th ವಲಯದಾಗ ಕರ್ನಾಟಕ ಬರ್ತದೆ ಅಂದಂಗ. ಕಡಿಮೆ ವಲಯ ಅಂದ್ರೆ ಭಾಳ ಕಡಿಮೆ ಆದ್ರೆ ವಲಯ ನಂಬರ್ 1 ಅಂತೀವಿ. ಹಾಗಾದರೆ ಹೈಯೆಸ್ಟ್ ಭೂಕಂಪನ ಆದ್ರೆ ವಲಯ ನಂಬರ್ 5 ಅಂತೀವಿ. ವಲಯ ನಂಬರ್ 5ದೊಳಗೆ 7ಕ್ಕಿಂತ ಅಧಿಕ ಇರ್ತದೆ. ಅಬೋವ್ 7 ಇರ್ತದೆ ಅಂದಂಗೆ. ಎಲ್ಲದ? ಈಶಾನ್ಯದ 7 ಸಹೋದರಿ ರಾಜ್ಯಗಳು. ಆನಂತರ ಉತ್ತರಾಖಂಡ, ಬಿಹಾರ, ಗುಜರಾತ್, ಕಚ್, ಜಮ್ಮು ಕಾಶ್ಮೀರ ಇವು ಅದಾವೆ. ಗುಜರಾತಿನ ಕಚ್ ಪ್ರದೇಶ ಒಂದು ಬಿಟ್ಟರೆ ಉಳಿದಿದ್ದೆಲ್ಲ ಎಲ್ಲದಾವ ಅಂದರೆ ಹಿಮಾಲಯದ ಶಿವಾಲಿಕ ಶ್ರೇಣಿಯ ಭಾಗ ಅನ್ನಬೇಕು. ಹಿಮಾಲಯದ ಶಿವಾಲಿಕ ಶ್ರೇಣಿಯಲ್ಲಿ ಹೈಯೆಸ್ಟ್ ಭೂಕಂಪನಗಳು ಆಗ್ತವೆ. ನಮ್ಮ ಕರ್ನಾಟಕದೊಳಗೆ ಭೂಕಂಪನೇ ಆಗಲ್ಲ. ಯಾಕಂದ್ರೆ ಗುಜರಾತಿನಿಂದ ಕನ್ಯಾಕುಮಾರಿ ತನಕ ಕೆಳಗೆ ಒಂದೇ ಒಂದು ಬೃಹತ್ ಕಲ್ಲದತ್ರಿ. ಆ ಕಲ್ಲು ಅಳಿಗಾಡಬೇಕಾದ್ರೆ ಭಾಳ ಕಷ್ಟದ ಕೆಲಸ ಅದತ್ತ. ಹಾಗಾಗಿ ಒಟ್ಟಿನಲ್ಲಿ ಕನ್ನಡಿಗರು ಭಾರತಾಂಬೆಯ ಹೃದಯದಲ್ಲಿ ಅನ್ಕೋರಿ, ಅಥವಾ ಕರ್ನಾಟಕದ ಆಕಾರ ತೊಗೊಂಡು ಅಂದರೆ ಕಿಡ್ನಿ ಆಕಾರದ, ಭಾರತ ಮಾತೆಯ ಕಿಡ್ನಿ ಆಕಾರದಲ್ಲಿ ಒಟ್ಟು ಭದ್ರವಾಗಿ ಆರಾಮದೀವಿ ಅಂದಂಗೆ ನಾವು.
ಇಲ್ಲಿಗೆ ಈ ಚಾಪ್ಟರ್ ಕಂಪ್ಲೀಟ್ ಆಯ್ತು ನೋಡಿ ಸರ್. ನೀವು ಹಿಂಗೆ ರಚನೆ ಮಾಡಿಕೊಂಡು ಓದಬೇಕು. ಎಕ್ಸಾಮ್ದಾಗ ನಮಗೆ ಅವಾಗ ಅವ ಕ್ವಶನ್ ಕೇಳಿದ್ದಕ್ಕೆ ಒಂದು ಏನೋ ಒಂದು ಓದಿದ್ದನ್ನು ರೀಕಾಲ್ ಆಗ್ತಾ ಹೋಗಬೇಕು. ಕರೆಕ್ಟ್ ಆಯ್ತು. ನೆಕ್ಸ್ಟ್ ಧನ್ಯವಾದ.